ಅಲ್ಲೂ ಸ್ಟಾರ್ಟ್ ಆಯ್ತು. 2-3 ವಾರ ಆಯ್ತಾ ಇಬ್ರು ಒಂದು ಮಾತಾಡ್ತಿಲ್ಲ. ನಿಂಗೆ ತಪ್ಪು ಮಾಡಿ ನಿಂಗೆ ಫೀಲ್ ಆಯ್ತಾ ನೀನ್ ತಪ್ಪು ಮಾಡಿದ್ಯಾ ಅಂತ? ಮತ್ತೆ ಹ್ಯಾಪಿ ಮದರ್ಸ್ ಡೇ. ನಿಂಗೆ ಒದೆ ಬಿತ್ತು ಅಮ್ಮನಿಂದ. ಆಯ್ತು ಬಿಡ, ಅಳ್ಬೇಡ ಬಿಡ ಚೈತ್ರ ಹೋಗ್ಲಿ. 17,000 ರೂಪಾಯಿ ವಾಚ್ ಹಾಕೊಂಡು ಮಿಂಚ್ತವ್ರೆ. ಇದನ್ನ ಹೊಸ ಬಟ್ಟೆ ಅಂತ ಹೇಳ್ಬೋದು. ಒಂದ್ 10 ಸತಿ ನೋಡ್ತಾಳೆ ನಿಮ್ ವಿಡಿಯೋಗಳನ್ನ. ಅಂತ ಒಳ್ಳೆ ಫ್ಯಾಮಿಲಿ ಗೊತ್ತಾ, ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತು ನಾನು ತಮ್ಮನೇಲಿ ನೋಡಿದ್ರ. ಸೊ ಇವತ್ತು ಮದರ್ಸ್ ಡೇ ಅಂಡ್ ನಮ್ಮ ಮನೆಯಲ್ಲಿ ಇಬ್ರು ಮದರ್ಸ್ ಇದ್ರು ಗೊತ್ತಾ, ಅವ್ರಿಬ್ರು ಮಾತಾಡ್ತಿಲ್ಲ. ಸೊ ನನ್ನ ಪ್ರೀವಿಯಸ್ ಬ್ಲಾಗ್ ಅಲ್ಲಿ ನೋಡಿರ್ಬೋದು, ಅವ್ರಿಬ್ರು ಏನಾಗ ಅಷ್ಟು ಮಾತಾಡ್ತಿಲ್ಲ, ಕಮ್ಯುನಿಕೇಶನ್ ಮಾಡ್ತಿಲ್ಲ. ಇವ್ರು ನಮಸ್ಕಾರ. ಓಕೆ, ಡ್ರೆಸ್ ಮಾಡಿಲ್ಲ, ಓದ್ ಬ್ಲಾಗ್ ಸೇಮ್ ಬಟ್ಟೆ, ಈ ಬಟ್ಟೆ ಈ ಬ್ಲಾಗ್ ಸೇಮ್ ಬಟ್ಟೆ. ಸೊ ಅವ್ರಿಬ್ರು ಮಾತಾಡ್ತಿಲ್ಲ ಗೈಸ್. ಏನೋ ಒಂದು ಚಿಕ್ಕ ಕಮ್ಯುನಿಕೇಶನ್, ಏನೋ ಸ್ಮಾಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ಇಬ್ರು ಮಾತಾಡ್ತಿಲ್ಲ. ಸೊ ಅದಕ್ಕೆ ಜಗಳನೆ, ದೊಡ್ಡ ಜಗಳ ಏನಿಲ್ಲ. ನಮ್ಮಿಬ್ರು ಟಾಸ್ಕ್ ಇವಾಗ ಬಂದು ಅವ್ರನ್ನ ಒಂದು ಮಾಡ್ಬೇಕು. ಅಂಡ್ ಮದರ್ಸ್ ಯಾವತ್ತಿದ್ರು ಚೆನ್ನಾಗಿರ್ಬೇಕು. ಹೌದು, ಎಲ್ಲ ಒಬ್ರು ಮಾತಾಡೋದಿಲ್ಲ ಅಂದ್ರೆ ಚೆನ್ನಾಗಿರಲ್ಲ. ಅವ್ರನ್ನ ಒಂದ್ ಮಾಡ್ಬೇಕು. ಅದೇ ಇವಾಗ ಇದು ಟಾಸ್ಕ್ ಇರೋದು. ಅಂಡ್ ಫಾಲೋಡ್ ಬೈ ಮದರ್ಸ್ ಡೇ ಸೆಲೆಬ್ರೇಷನ್. ಇವತ್ತು ಕ್ಯಾಮ್ರಾನ ಹಿಂಗ್ ಇಟ್ಕೊಂಡಿರ್ತೀನಿ, ನೋಡೋಣ ಅವ್ರು ಕ್ಯಾಮ್ರಾ ಮುಂದೆ ಏನ್ ಮಾತಾಡ್ತಾರೋ ಹೇಳೋ ಗೊತ್ತಿಲ್ಲ. ಮಟ್ಟಿನಲ್ಲಿ ವಿಲ್ ಟ್ರೈ ಅಲ್ವಾ? ಎಸ್, ನೀನು ಬನ್ನಿ ಹೋಗೋಣ. ಏನಕ್ಕೆ ಮಾತಾಡ್ತಿಲ್ಲ, ಏನ್ ಕತೆ ಅಂತ ಅವ್ರಿಗೆ ಹೋಗಿ ಕೇಳೋಣ. ಈಗೋ ನಮ್ಮ ಅಮ್ಮಂಗೂ ಈಗ ನಮ್ಮ ಅಕ್ಕಂಗೂ ಈಗ, ಅದಕ್ಕೆ ಇಬ್ರು ಮಾತಾಡ್ತಿಲ್ಲ. ಇಬ್ರು ನಮ್ಮ ಭಾವ ಇವತ್ತು ಒಂದು ಮಾಡ್ಬೇಕು ಇಬ್ರು. ಹಾಯ್ ಚೈತ್ರ, ಹ್ಯಾಪಿ ಮದರ್ಸ್ ಡೇ. ಕೊಡು ಕೈ ಕೊಡು. ಹ್ಯಾಪಿ ಮದರ್ಸ್ ಡೇ ಮದರ್ ಇಂಡಿಯಾ. ಹ್ಯಾಪಿ ಮದರ್ಸ್ ಡೇ ಮದರ್ ಇಂಡಿಯಾ. ಹ್ಯಾಪಿ ಮದರ್ಸ್ ಡೇ. ಏನ್ ಸ್ಪೆಷಲ್ ಇವಾಗ ಮದರ್ಸ್ ಡೇಗೆ? ಮದರ್ಸ್ ಡೇ ಸ್ಪೆಷಲ್ ನೀನ್ ಮಾಡ್ಬೇಕು. ನಾನ್ ಮಾಡ್ಬೇಕು, ಪಾರ್ಟಿ ನೀನ್ ಕೊಡ್ಬೇಕು. ನಾವು ಕೊಡಲ್ವಾ? ಕೊಡ್ಬೇಕು. ಏನಕ್ಕೆ ಪಾರ್ಟಿನೇ ನೀವು ಕೊಡ್ಬೇಕು. ಹೌದಾ? ಮತ್ತೆ ಮದರ್ಸ್ ಡೇ ಅಲ್ವಾ? ನಮ್ಮ ಮದರು, ನಮ್ಮ ಚೈತ್ರ ನಮ್ಮ ಮದರ್ ಹತ್ರ ಮಾತಾಡ್ತಿಲ್ಲ, ಜಗಳ ಆಡ್ಕೊಂಡ್ಬಿಟ್ಟವಳೆ. ಯಾಕೆ ಅಂತ ಗೊತ್ತಿಲ್ಲ. ಸಣ್ಣ ಪುಟ್ಟ ಯಾಕೆ ಚೈತ್ರ ಜಗಳ ಆಡಿದ್ಯಾ ಅಮ್ಮನ ಹತ್ರ? ಯಾಕೆ ಜಗಳ ಆಡಿದ್ಯಾ? ಸ್ಮೈಲ್ ನೋಡಿ, ಲವ್ ತುಂಬಾ ಜಾಸ್ತಿನೇ ಇದೆ. ಅಮ್ಮ ಕೇಳ್ಕೊಂಡ್ಬಿಡ್ತೀವಿ, ನಾಚಿಕೆ ಮಾತಾಡಲ್ಲ. ಮಾಮ್ ಇಂಡಿಯಾ, ಯಾಕೆ ನೀನ್ ಚೈತ್ರ ಹತ್ರ ಮಾತಾಡ್ತಿಲ್ಲ? ಅವ್ಳು ಕೇಳ್ರಿ, ಅವಳು ಹೇಳ್ತೀನಿ, ನೀನ್ ಕೇಳ್ರಿ, ನೀನ್ ಅವ್ಳು ಕೇಳು ಅಂತಿದ್ಯಾ? ಬಾ ಇಬ್ರು ಮಾತಾಡ್ತಾನೆ ಇವತ್ತು, ರಾಜ್ಯ ಆಗೋಣ. ಬಾ ರಾಜ್ಯ ಆಗ್ರಿ ಇಬ್ರು. ಇವತ್ತು ಮದರ್ಸ್ ಡೇ. ಮದರ್ಗಳು ನಮ್ಮ ಮನೆ ಮದರ್ಗಳು, ಒಂದ್ ಮದರ್ ಒಂದ್ ಮಕ್ಕ, ಆ ಮದರ್ ಒಂದ್ ಮಕ್ಕ ಮಾಡ್ಕೊಂಡ್ರೆ ನಾವೆಲ್ಲ ಹೆಂಗ್ ಬದುಕೋದು ಮನೆಯಲ್ಲಿ? ನೋಡಿ ಸ್ಟೋರಿ ಹಾಕೋರೆ ನೋಡಿಲಿ, ನಿಂಗ್ ಸ್ಟೋರಿ ಹಾಕೊಳ್ಳಿ ಹ್ಯಾಪಿ ಮದರ್ಸ್ ಡೇ ಅಂತ. ಇಲ್ಲೇ ನಿಂತಿದ್ದೀನಿ ನಾನು, ಸ್ಟೋರಿ ಹಾಕೊಂಡು ಏನ್ ಮಾಡ್ಬೇಕು? ವಿಶ್ ಮಾಡಿದ್ವ ನಿಂಗಳು? ಎಲ್ಲಿ? ಇಲ್ಲೇ ನಿಂತಿದ್ದೀನಿ ತಾನೆ, ಮನೇಲೆ ಇದ್ದೀನಿ ತಾನೆ. ಏಯ್ ಚೈತ್ರ, ಬಾ. ಯಾರ್ದು ತಪ್ಪು? ಯಾರು ತಪ್ಪು? ಯಾರು ನಿಂದ ಅಮ್ಮನ ತಪ್ಪು? ಯಾಕೆ ತಪ್ಪಾಗಿದ್ವಿ? ನೀನ್ ಚಿಕ್ಕವಳು, ಹೋಗ್ಬಿಟ್ಟು ಸಾರಿ ಕೇಳ್ಬೇಕು. ಹೋಗು, ನೀನೇ ಮಾತಾಡ್ಸ್ಬೇಕು. ಬಿಡು 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 ಬಿಡು. ಮಲ್ಕೊಂಡ್ ಬಿಡು ಅವನು. ಇವಳು ನಾಚಿಕೆಗೆ ನಾಚಿಕೆ. ಏನೋ ಒಂದ್ ಚಿಕ್ಕ ಮಾತು ಬಂದಿರತ್ತಪ್ಪ. ಹೋಗು, ನಡಿ ಬಿಡು ನಡಿ. ಹ್ಯಾಪಿ ಮದರ್ಸ್ ಡೇ ಅಮ್ಮ. ತಪ್ಪುಗಳೇ ಮದರ್ಸ್ ಡೇ ಇದು ಬಲವಂತ ಮಾಡ್ದಂಗಿದೆ. ಇಲ್ಲ ಇಲ್ಲ ಅವಳ ಬಂದಿರೋದು. ಅಯ್ಯೋ ಎಳ್ಕ ಬಂದ್ ನೋಡಿ ನೋಡಿ ಎಷ್ಟು ನಗ್ತಾವಳೆ. ಇಲ್ಲಿಂದ ಪ್ರತಾಪ್ ತಳ್ತಿರೋದು. ಇಲ್ಲ ತಳ್ತಿಲ್ಲ. ಹಿಂದಿನ ಕಣ್ಣವೇ. ಇಲ್ಲ ತಳ್ತಿಲ್ಲ. ಪ್ರೀತಿಯಿಂದ ಕಣ್ಣಲ್ಲಿ ಪ್ರೀತಿ ಇದೆಯಲ್ಲ, ಅದ್ ಬಾಯಲ್ಲಿ ಚೈತ್ರ ಅಳ್ತಾಳೆ ಕಣಮ್ಮ. ಬಾಯಲ್ಲಿದೆ. ಅಳ್ತಾಳೆ, ನಿಜ ಅಳ್ತಾಳೆ ಚೈತ್ರ. ಅಳ್ತಾವಳೆ. ಅಳ್ಬೇಡ. ಆಯ್ತು, ಹೇಳಿ. ಏನೋ ಮಾತಾಡ ಅಮ್ಮನ್ಗೆ. ಐ ಲವ್ ಯು ಅಮ್ಮ. ಏನೋ ಮಾತಾಡ ಅಮ್ಮನ್ಗೆ. ಒಂದ್ ಸಾಂಗ್ ಆಡು. ಆಯ್ತು. ಏನ್ ಜಗಳ ಆಡಿದೀರಾ? ಅವೆಲ್ಲ ಬಿಟ್ಬಿಟ್ಟು ಏನೋ ಒಂದು ಒಳ್ಳೆ ಹೇಳಿ, ಇನ್ ಮುಂದೆ ಹೆಂಗ್ ಮಾಡಲ್ಲಮ್ಮ ಅಂತ ನೀನು ಹೇಳು. ಗುಡ್ ನೋಟ್ ಅಲ್ಲಿ ಅಮ್ಮ ನೀನು ಕೂಡ ಇನ್ ಮುಂದೆ ಹೆಂಗ್ ಮಾಡಲ್ಲ ನೀವು ಹೇಳು. ಮಾತಾಡಿ. ಏನೋ ಮಾಡ್ಲಿಲ್ಲಪ್ಪ, ನಾನೇ ಸಾರಿ ಕೇಳ್ಬೇಕು. ಆಯ್ತು. ಅವಳು ಏನೋ ಮಾಡೋಳು, ಪರವಾಗಿಲ್ಲ. ಆಯ್ತು, ಮಾತಾಡು. ಮದರ್ಸ್ ಡೇ ಇವತ್ತು ನೋಡ್ತಾ ಇರ್ತಾರೆ. ಅವ್ರಿಗೆಲ್ಲ ನೀವು ಚೆನ್ನಾಗಿರ್ಬೇಕು ಅಂತ ಆಸೆ. ನೀನ್ ಜಗಳ ಆಡ್ಕೊಂಡ್ರೆ ಹೆಂಗೆ ಮನೆಯಲ್ಲಿ? ತಾಯಿ ಕ್ಷಮೆಯ ದರಿದ್ರಿ ಅಂತಾರೆ. ನೀವು ಕ್ಷಮೆ ಕೇಳ್ಬೇಕು. ಏನೋ ಒಂದ್ ಚಿಕ್ಕ ಮ್ಯಾಟ್ರಿಗೆ ಏನ್ ಜಗಳ ಆಡ್ಬಿಟ್ರೆ ಇಬ್ರು. ಅದಕ್ಕೆ ಅಮ್ಮನ ಮುನ್ಸ್ಕೊಂಡ್ಬಿಟ್ಟವ್ರೆ, ಮಗಳು ಮುನ್ಸ್ಕೊಂಡ್ಬಿಟ್ಟವಳೆ. ಇಬ್ರು ಮಾತಾಡ್ತಾನೆ. ಎಷ್ಟ್ ವಾರ ಆಯ್ತು? ಕರೆಕ್ಟಾಗಿ ಹೇಳು. ನೀವಿಬ್ರು ಮಾತಾಡಿ, ಎಷ್ಟ್ ವಾರ ಆಯ್ತು? ಒಂದ್ ವಾರ 2 ವಾರ ಆಗಿದೆ. ಎಷ್ಟು ವಾರ ಆಯ್ತಮ್ಮ ನೀವು ಮಾತಾಡಿ? 2-3 ವಾರ ಆಯ್ತು. 2-3 ವಾರ ಆಯ್ತಾ ಇಬ್ರು ಒಂದು ಮಾತಾಡ್ತಿಲ್ಲ ಗೈಸ್. ಆದ್ರೂ ಕೂಡ ನಮ್ಮ ಅಮ್ಮ ಅಡಿಗೆ ಮಾಡೋಳು ಹಾಕ್ತಾರೆ, ಅವಳು ಕೂಡ ಮನೆ ಕೆಲಸ ಮಾಡಿ ಹಾಕ್ತಾರೆ, ಅವಳು ಕೂಡ ಹಾಕ್ತಾರೆ. ಇಬ್ರು ಎಲ್ಲ ಮಾಡ್ತಾವ್ರೆ, ಬಟ್ ಮಾತಾಡ್ತಿಲ್ಲ. ಯಾಕೆ ಚೈ? ಮಾತಾಡಿ.
ಇವತ್ತು ಇವಾಗ ಬಿಡಲ್ಲ ನಾವು ಇಬ್ರು ಟಾಸ್ಕ್ ಇದು. ನಾವು ಈ ವಿಡಿಯೋ ಎಂಡ್ ಈಗ ನನ್ ಬ್ಯಾಟ್ರಿ ಡೆಡ್ ಆಗಬೇಕು ಇಲ್ಲ ನಾನು ಸ್ಟೋರೇಜ್ ಫುಲ್ ಆಗಬೇಕು ಅಲ್ಲೋಗು ವಿಡಿಯೋ ಹಿಂಗೆ ಇರುತ್ತೆ. ನೀನ್ ಮಾತಾಡೋಕು ಬಿಡಲ್ಲ ಇವಾಗ ನಾವು ಮಾತಾಡಕ್ಕೆ ಅಮ್ಮನ ಹತ್ರ ಏನಾಗುತ್ತೆ ಸಾರಿ ಕೇಳೊಂದು ಅವ್ಳಿಗೆ ಹೆಸಿಟೇಷನ್ ಒಂದ್ ಸ್ವಲ್ಪ ಏನ್ ಹೆಸಿಟೇಷನ್ ಇಲ್ಲ ಆರಾಮಾಗಿ ಇದ್ ಮಾಡು. ಮತ್ತೆ ಕೇಳ್ರೆ ಏನಾಗುತ್ತೆ ಇವತ್ತು ಮದರ್ಸ್ ಡೇ ಇವತ್ತು ಸ್ಪೆಷಲ್ ಡೇ ಇವತ್ತು ಯಾಕೆ ಮಾತಾಡ್ಸೆ ಏಯ್ ಏನಾಯ್ತು ಇವಾಗ ಏನ್ ಕೋಪ ಏನಕ್ಕೆ ಮಾಡ್ಕೋತಿದ್ಯ ಆರಾಮಾಗಿರು ಬೈಲಿ ನಿಂತ್ಕೋ ಬೈ ಅಂಶ ನಿಂತ್ಕೋ ಇಲ್ಲಿ ಇವಳು ಫೇಸ್ ಹೆಂಗಿದೆ ಕುಶಾನಿ ಫೇಸ್ ಹಂಗೆ ಇದೆ ಅವಳು ಹೆಂಗ್ ಹೋಗ್ಬೇಕು ಇವಳು ಹೆಂಗ್ ಹೋಗ್ ಮಾಡ್ಕೋತಾಳೆ ಅವಳು ಕೂಡ ಮಾತಾಡ್ತಾ ಇಲ್ಲ ಅಮ್ಮನ ಹತ್ರ ಜಗಳ ಆಡ್ಕೊಂಡ್ಬಿಟ್ರೆ ಮಾತಾಡ್ಸೋಂಗು ಬಿಡ ನೀವು ಇಲ್ಲೇ ಬ್ಲಾಕ್ ಮಾಡ್ಕೊಂಡು ನಿಂತ್ಕೊಂಡಿರ್ತೀನಿ ನೀನ್ ಇಲ್ಲೇ ಎತ್ಕೊಂತೀಯಾ ಮಾತಾಡ್ಸಲ್ವಾ ಅಮ್ಮ ಹೋಲಿ ಅವಳು ನೀನೇ ಮಾತಾಡ್ತಮ್ಮ ಯಾಕೆ ಇಬ್ರು ಹಿಂಗ್ ನೋಡಿದ್ರೆ ಹೆಂಗೆ ಗೈಸ್ ಹೊಟ್ಟೆಲ್ ಹಾಕೊಂಡು ಹೆಂಚ್ಕಾಕಿದ್ದು ಮಾಡ್ಸವ ನೀನ್ ಇವಾಗ ಮಾಡ್ಸಲ್ವಾ ಎರಡೇ ಮಾತು ಏನಕ್ಕೆ ಏನ್ ಚೆಯ್ ಏನ್ ಮ್ಯಾಟ್ರ್ ಹೇಳ ಅಟ್ಲೀಸ್ಟ್ ನೋಡು ಅವಳು ಸಾರಿ ಅವಳು ಸಾರಿ ಕೇಳ್ತಾಳೆ ನೀನ್ ನೋಡ್ದಾ ನೀನ್ ಸಾರಿ ಕೇಳ್ಬೇಕು ಇವಾಗ ಮಗಳೇ ಸಾರಿ ಕೇಳಾಯ್ತು ಇವಾಗ ನೀನ್ ಕೇಳ್ಬೇಕು ಸಾರಿ ಹೋಗು ಆಯ್ತು ಅಲ್ಬೇಡ ಜೀವನದಲ್ಲಿ ಇವೆಲ್ಲ ಆಗುತ್ತೆ ಎಂಡ್ ದಿ ವಾರ್ ವಾರನ ಇಲ್ಲಿಗೆ ಎಂಡ್ ಮಾಡ್ಬೇಕು ಕೋಲ್ಡ್ ವಾರ್ ಇಬ್ರಿಗೂ ಪ್ರೀತಿ ಇದೆ ಬ್ರೋ ಅದು ಹೊರಗಡೆ ಇಟ್ಕೊಂಡಿದ್ದಾರೆ ಯಾರು ತೋರ್ಸ್ಕೊತಾ ಅಷ್ಟೇ ಹೌದು ಮನ್ಸಲ್ಲಿ ಇದೆ ಪ್ರೀತಿ ಇದ್ರಗಡೆ ಅದೊಂದ್ ಸ್ವಲ್ಪ ಅಷ್ಟೇ ಕಷ್ಟ ಆಗ್ತಿದೆ ತೋರ್ಸ್ಕೊಳ್ಳೋದು ನಾವು ಸ್ವಲ್ಪ ಸರಿ ಮಾಡ್ಬಿಟ್ರೆ ಸಾಕು. ಹೇಳಿ ಇವಾಗ ಸಾರಿ ಕೇಳು ಸಾರಿ ಆಯ್ತು ನಿಂಗೆ ಎಷ್ಟು ಲಕ್ಷ ಬೇಕು ಸಾರಿ ಕೇಳಕ್ಕೆ ಇವಾಗ ಏನ್ ಬೇಕು ಹೇಳು ಏನ್ ಬೇಕು ಹೇಳು ಹಿಂಗ್ ಕೊಟ್ಬಿಡ್ತೀನಿ ನಾನು ಹಿಂಗೆ ಹೇಳು ಏನ್ ಬೇಕು ಹೇಳು ನಾನೊಂದು ತೀರ ನೀನೊಂದು ತೀರ ಅಂತ ನಿಂತ್ಕೊಂಡವ್ರು ಇಬ್ರು ಕುಶಾನಿ ಹೇಳಮ್ಮ ಅಮ್ಮನ್ಗೆ ಮಾತಾಡ್ಸಕ್ಕೆ ಅಮ್ಮನ ಹತ್ರ ಅಮ್ಮ ಜಗಳ ಆಡ್ಕೊಂಡ್ಬಿಡೈತೆ ನಿಮ್ಮ ಅಜ್ಜಿ ಹತ್ರ ಮಾತಾಡ್ಸ್ತಿಲ್ಲ ನೀ ಹೇಳು ಏನಾರ ಮಾತಾಡ್ಸಕ್ಕೆ ಏನ್ ಹೇಳು ಖುಷಿ ಇವಳು ಕೈಗೆ ಪೇಂದಿ ಹಾಕೊಂಡ್ಬಿಟ್ಟವಳೆ ಅದು ಒಣಗ್ಬೇಕು ತೆಗಿಬೇಕು ಅದು ಹೊಳ್ದಿರೋದು ಬ್ರಾಂದಿ ಹಾಕೊಂಡ್ಬಿಡೋಳು ಕೈಗೆ ಮೇಡಮ್ ಅಳ್ಬೇಡಿ ಏನೇ ಕಳ್ತೀರಾ ಮತ್ತಾಯ್ತು ಒಂದು ಸಾರಿ ಕೇಳ್ಬಿಡ ಆಯ್ತು ಹೋಗ್ಲಿ ಸುಮ್ಗಿರ ಅಳ್ಬೇಡ ಆಯ್ತು ಹೋಗ ಸಾರಿ ಕೇಳು ಆಯ್ತು ಮತ್ತೆ ಒಂದ್ಸರಿ ಕೇಳ್ರಿ ಏನಾಗುತ್ತೆ ನಿನ್ ಗಂಟೆ ಏನಾಗುತ್ತೆ ಅವಳು ಕೇಳ್ತಾವಳು 3 ಸರಿ ಕೇಳು ಸಾರಿ ಅಂತ ನಿನ್ ಮಗಳು ನೀನ್ ಒಂದ್ಸರಿ ಸಾರಿ ಕೇಳ್ಬಿಡು ಅಮ್ಮ ನೋಡಿ ಇವಾಗ ನೀವ್ ಒಂದ್ಸರಿ ಸಾರಿ ಕೇಳ್ರೆ ಅಮ್ಮ ಪಕ್ಕನೇ ಶಂಸುತ್ತೆ ಇದಂತೂ ಫಿಕ್ಸ್ ಪಕ್ಕ ಇದೊಂದು 100% ಫಿಕ್ಸ್ ನಾವ್ ಹೇಳ್ತಿರೋ ಇದು ಗ್ಯಾರಂಟಿ ನಿನಗೆ ಅಂದ್ರೆ ಹಿಂಗೆ ಇರ್ಬೇಕಾಗುತ್ತೆ ಲೈಫ್ ಲಾಂಗ್ ನೀವು ಕೋಲ್ಡ್ ವಾರ್ ಮಾಡ್ಕೊಂಡು ಬಾ ಲಾಸ್ಟ್ ಸಲಿ ಕಾಲಿಪು ಸಾರಿ ಕೇಳ್ಬಿಡು ಇವ್ರಿಬ್ರು ಹೆಂಗಿರ್ಬೇಕು ಅಕ್ಕ ತಂಗಿರ್ತಾರ ಬಾಂಡಿಂಗ್ ಅಲ್ಲಿ ಇರ್ಬೇಕು ನೋಡ ಮುಂದೆ ಮದ್ವೆ ಆಗಿ ಬರ್ತಾರೆ ಅಷ್ಟೆಲ್ಲ ಕ್ಲಿಯರ್ ಮಾಡ್ಕೋಬೇಕು ಅಲ್ಲ ಇವ್ರಿಬ್ರು ನೋಡೋದಕ್ ಮಾತ್ರ ಅಂದ್ರೆ ಅಕ್ಕ ತಂಗಿತರ ಅವ್ರೆ ಬಟ್ ಮನ್ಸಲ್ಲಿ ಇಲ್ಲ ಅವ್ರಿಗೆ ಮನ್ಸಲ್ಲಿ ಫ್ರೆಂಡ್ಸ್ ಅಲ್ಲ ಬ್ರೋ ಮನ್ಸಲ್ಲಿ ಫ್ರೆಂಡ್ಸ್ ಈಗೋ ಮೇಂಟೈನ್ ಮಾಡ್ತಾರೆ ಆದ್ರೆ ಮಾಡ್ತಾರೆ ಈಗೋ ಮೇಂಟೈನ್ ಬನ್ನಿ ಬಾ ಚಂದ್ರ ನೋಡಿ ಹಿಂಗೆ ಲೈಫ್ ಅಲ್ಲ ಆಗುತ್ತೆ ನಾನು ಇರ್ಬೇಕಾಗಿ ಕೆಟ್ಕೊಂತ ಬಾ ನೀನ್ ಹತ್ರ ಇಬ್ರು ಫ್ರೆಂಡ್ಸ್ ಮಾಡ್ತೀವಿ ಇವಳು ನೋಡಿ ಇಷ್ಟ ಕಟ್ಟ ಕೋಪ ಇತ್ತು ನಾನು ನಗ್ತಾಳು ಇವಾಗ ಇವಳು ಅಮ್ಮ ಅಂದ್ರೆ ಇಷ್ಟ ಅವಳು ಸುಮ್ನೆ ಹಂಗೆ ಒಂಚೂರು ತುಂಬಾ ಇಷ್ಟ ಬ್ರೋ ಅಮ್ಮ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಬ್ರೋ ಅಮ್ಮ ಏನೋ ಒಂದು ಮಾತು ಬೈತಾರೆ ಹೊಡಿತಾರೆ ಅದಕ್ಕೆಲ್ಲ ನಾವು ಕೋಪ ಮಾಡ್ಕೊಂಡು ಉಣ್ಸ್ಕೋಬಾರ್ದು ಓಕೆನಾ ಬಾ ನಾನ್ ಬೈದಿದ್ದು ಕುಶಾನಿ ಮಾತಿಗೆ ಕುಶಾನಿ ಹೊಡೆದ್ಬಿಟ್ಲು ನಾನು ಒಳಗಡೆ ಇದ್ದೆ ನೋಡಿಲ್ಲ ಅವಳು ಮುಖ ಹಿಡ್ಕೊಂಡು ಹತ್ಕೊಂಡ್ ಕೂತಿದ್ಲು ನಾನ್ ಬಂದ ತಕ್ಷಣ ಕುಶಾನಿಯಿಂದ ಅವಳು ಮುಖ ಹಿಡ್ಕೊಂಡಿದ್ ನೋಡಿ ನಾನ್ ಕೇಳ್ದೆ ಯಾಕೆ ಹೊಡ್ದೆ ಅವಳಿಗೆ ಅಂತ ಅವಳಿಗೆ ಹೊಡ್ದೆ ಅಯ್ಯೋ ಅದು ಕೋವ ಮಾಡ್ಕೊಂಡ್ಬಿಟ್ಟವಳು ಅವಳು ಆಯ್ತು ಬಿಡ ಚೈತ್ರ ಈ ಕುಶಾನಿ ನೋಡು ನಿನ್ನಿಂದ ಇವ್ರಿಬ್ರು ಮಾತಾಡ್ತಿಲ್ಲ ಅವಳಿಗೆ ನಾನು ಹೊಡಿತೀನಿ ಹೊಡೆಯಲ್ಲ ಅಂತಲ್ಲ ಅವಳು ನನ್ನ ಬಿಟ್ಟು ಯಾರನ್ನ ಹೊಡೆದ್ ನನ್ ಕೋಪ ಬರುತ್ತೆ ಅದಕ್ಕೆ ಕೋವ ಮಾಡ್ಕೊಂಡವಳ ಚೈತ್ರ ನಿಂಗ್ ನಿಂಗೆ ಇವಾಗ ಒದೆ ಬಿತ್ತು ಅಮ್ಮನಿಂದ ಇದು ಮ್ಯಾಟ್ರು ಒಚ್ಕೊಂಡಿದ್ದು ಮಾತಾಡ್ತಿಲ್ಲ ನೀನು ಅಯ್ಯೋ ರಾಮ ಓಲಿ ಬಾರ ಚೈತ್ರಲ್ಲಿ ಅಮ್ಮ ಹೊಡಿದ್ರೆ ಇನ್ ಯಾರು ಹೊಡಿತಾರೆ ನಿಂಗೆ ನಿನ್ ಗಂಡ ಹೊಡಿಬೇಕು ಅಷ್ಟೇ ನೀನ್ ಬಿಟ್ರು ಅಪ್ಪ ನಿನ್ ಗಂಡ ಹೊಡಿದ್ರೆ ಗೊತ್ತಾ ನೀನು ಹೊಡಿದ್ರೆ ನಿನ್ ಗಂಡಂಗೆ ಅದೊಂದು ಫಿಕ್ಸು ನೋಡಿ ನಿನ್ನಿಂದ ಜಗಳ ಆಡೋರೆ ತುಂಬಾ ಪ್ರೀತಿ ಮೊಮ್ಮಗಳು ಅದಕ್ಕೋಸ್ಕರ ಪ್ರೀತಿಗೆ ಜಗಳ ಚೈತ್ರ ಆಯ್ತು ಅಮ್ಮ ನಿಂಗೆ ಹೊಡಿದ್ ಗೊತ್ತಾ ನಂಗೊಂದೇ ಹೋಗ್ಬಿಡು ನಡಿ ಮಾತಾಡ್ಸಿ ಅವಾಗ ಗೈಸ್ 10 ನಿಮಿಷದಿಂದ ನಾನು ಅವಾಗಿಂದ ಅವಳಿಗೆ ಕನ್ವಿನ್ಸ್ ಮಾಡ್ತಾ ಇದೀನಿ ಎಂತ ಮಂಡಿ ಅಂದ್ರೆ ಕನ್ವಿನ್ಸ್ ಆಗ್ತಿಲ್ಲ ಗೈಸ್ ಇವಳು ಯಪ್ಪ ನಿನ್ ಗಂಡ ಹೇಳ್ತಾವ್ರೆ ನಾನ್ ಹೇಳ್ತಾ ಇದೀನಿ ನಮ್ಗೆ ಇಲ್ಲಿ ಏನೋ ಬೇರೆ ಕೆಲಸ ಇವಳು ಜನ ಬೇರೆ ಹೊರಗಡೆ ಅದು ಬರುದು ಹೋಗು ಕೈ ತಗೊಂಬೋಗು ಹೋಗು ಹಾ ಮಾತಾಡ್ಸಿದ್ರ ಮಾತಾಡ್ಸುವ
ಹೋಗಿ ಮಾತಾಡ್ಸೆ. ಬಾತ್ ಕರೋ ಜಿ. ಒಂದ್ ಹಗ್ ಮಾಡ್ಬಿಟ್ರೆ ಎಲ್ಲ ಮುಗ್ದೋಗ್ಬಿಡುತ್ತೆ. ಎಷ್ಟೋ ದೊಡ್ಡ ವಾರ್ಗಳೇ ನಿಂತೋಗ್ಬಿಡೈತೆ. ಬಾಂಬ್ ಬ್ಲಾಸ್ಟ್ ಮಾಡೋಲ್ಲ ಸುಮ್ಮನೆ ನಿಂತೋಗ್ಬಿಡೋರು ಸಾರಿ ಕೇಳಿದ್ಕೆ. ನಿಂದೇನು ಬಾ ಇರಾನ್ ಅಂತ ಅಮೆರಿಕ ವಾರೇ ನಿಂತೋಗ್ಬಿಡೈತೆ. ಬಾ ಇಲ್ಲಿ ನೀನೇನಿದು ಬಾ ಮ್ಯಾಟ್ರಿಗೆ ಬಾ. ಬಾ ಬರ್ತೀನಿ. ಆಯ್ತು ಬಾ. ಕೂತ್ಕೋ ಕೆಳಗಡೆ ಬಾ. ಸಾಷ್ಟಾಂಗ ನಮಸ್ಕಾರ. ಬಾ ಇಲ್ಲಿ. ಹಾ ನಿಂತ್ಕೋ ಕೂತ್ಕೋ ಇವಾಗ ಅಲ್ಲಿ. ಅಮ್ಮನ್ ಬಾವ ಕೂತ್ಕೊ ಹೇಳ್ತೀನಿ ಅಲ್ಲಿ. ಅಮ್ಮನ್ ಬಾವ ಕೂತ್ಕೋ ಅಲ್ಲಿ. ಹಾ ಜರ್ಕೋ ಜರ್ಕೋ. ಅಯ್ಯಪ್ಪ ಏನ್ ತೂಕಾಳು ಗುರು ಇವಳು. 55 kg 60 kg ಮೇಲ್ಗಡೆ ಹೊಡೆ. ಬೈ ಆ ಕಡೆ ಆ ಕಡೆ. ಕೂತ್ಕೋ. ಹೇಳು. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನುಗಾಡುತ್ತಿರುವೆ ನಾನು. ಅಮ್ಮಮ್ಮನ ಕಾಲ ತಿಂಗ. ಹೆಂಗೆ ನಿನ್ ಮಗಳು ನಿನ್ನ ಗರ್ಭಗುಡಿ ಹೊಡು ವಾಪಸ್ ಬಂದವಳೆ. ಇದಕ್ಕೆ ಅಂತೀಯಾ? ಈ ಖುಷಿಗೆ ಏನಂತೀರಾ? ಈ ಖುಷಿಗೆ ಏನು ಮಾತು? ಪ್ರತಿಕ್ರಿಯೆ ಏನು? ಬಲವಂತದಾಗ ನೀವು ಇಲ್ಲ ಬಲವಂತ ಇಲ್ಲಿ. ಅವಳು ಬಲವಂತ ಇವಾಗ ಆಚೆ ಬರ್ಬೇಕಿತ್ತು. ಅವಳು ನೋಡಿ ಇವಾಗ ಆಚೆ ಬರ್ತೀವಿ ಅವಳು ಬರ್ಲಿ ಅಲ್ಲಿ ಆಚೆ ನೋಡೋಣ. ಅವಳಿಗೆ ಇಷ್ಟ ಬಿಡು ನೀನು ಒಮ್ಮೆ ಕೈ ಹಾಕಿದೆ ಅಂತ ಇಷ್ಟ ನೋಡ. ಹಿಂಗೇನು ಹಂಗೆ ಹೇಳೋಳು ನೋಡ. ಇವಾಗ ಹಿಂಗ್ ಕಂಡ್ರೆ ಅವ್ಳಿಗೆ ಇಷ್ಟ ಇಲ್ಲ ನೀದ್ರೆ ಆ ಕೈ ಬಿಟ್ಟು ಮುಂದೆ ಬರ್ಬೇಕಿತ್ತು. ಅವಳು ಇನ್ನು ಅಲ್ಲೇ ಅವಳೆ. ಇಬ್ರು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬಿಡಿ ಎಲ್ಲ ಕ್ಲಿಯರ್ ಆಗ. ಎಲ್ಲ ಕ್ಲಿಯರ್ ಆಗ್ಬಿಡ್ತದೆ. ಒಂದ್ ಹಗ್ ಕೊಟ್ಬಿಡಿ ಎಲ್ಲ ಸರಿ ಹೋಗ್ಬಿಡುತ್ತೆ. ಸ್ಟಾರ್ಟ್ ಆಯ್ತಾಳ ಅಳು ಹೇಳ್ದು. ಅಳು ಸ್ಟಾರ್ಟ್ ಆಯ್ತು ಹೇಳ್ದು. ಕಣ್ಣ ನೀವು ತುಂಬ್ಕೊಬಿಟ್ಟು ಅಳು ಸ್ಟಾರ್ಟ್ ಆಯ್ತು ಹೇಳ್ದು. ಅಳು ಸ್ಟಾರ್ಟ್ ಆಯ್ತು. ಅಳು ಸ್ಟಾರ್ಟ್ ಆಯ್ತು. ಆಯ್ತು ಇವತ್ತು ಮನ್ಸಲ್ಲಿ ಏನಿದೆ ಎಲ್ಲ ಆಚೆ ಹಾಕ್ಬಿಡ್ತೀವಿ. ಆಚೆ ಹಾಕ್ಬಿಡಿ. ಏನಾದ್ರು ಹಾಳಾಗೋಗ್ಲಿ. ನೀವ್ ಮಾಡಿದ್ ನಿಂಗೆ ತಪ್ಪು ಅಂತ ಅನ್ಸ್ತಾ ನಿಂಗೆ? ಅನ್ಸಿಲ್ವಾ? ಅನ್ಸ್ತಾ? ಹಾ ಮಗಳು ಅಳ್ತೋಳೆ ಕಣ್ಣು ನೋಡ್ಸಮ್ಮ ಅವಳಿಗೆ. ಮುಂದೆ ಇಬ್ರು ನಿಂತಿದ್ದೀರಾ? ಇಬ್ರು ನಿಂತಿದ್ದೀರಾ ಮುಂದೆ? ನೀವಿದಿರಲ್ಲ ನಾವು ವರ್ಷಕ್ಕೂ ನೀವು ವರ್ಷಕ್ಕೂ ವ್ಯತ್ಯಾಸ ಇದೆ. ನೀವು ಮಾಡ್ತಿರ್ತೀರ ಅವಳಿಗೆ ಇರಿಟೇಷನ್ ಆಗ್ತಿರೋದಕ್ಕೇನೆ ಅಳ್ತಿರೋದಾ? ಇಲ್ಲ ಅವಳಿಗೆ ಅಮ್ಮನ್ ಪ್ರೀತಿ ಸಿಕ್ತು. ಇವಾಗ ಅವಳಿಗೆ ಅಮ್ಮನ್ ಪ್ರೀತಿ ಸಿಕ್ತು. ಚೆಲ್ಬಿಟ್ಟಲ್ಲ ಏನೋ ತುಂಬಾ ಪ್ರೀತಿಗೆ ಅವಳು ಅಳ್ತಿರೋದು. ಜಾಸ್ತಿ ಪ್ರೀತಿಗೆ ಅವಳಿಗೆ ಪ್ರೀತಿ ಇದೆ. ಅವಳು ವ್ಯಕ್ತಪಡಿಸಲ್ಲ ಅಷ್ಟೇ. ಆಯ್ ಬಿಡ ಚೇತ್ರ ಅಳ್ಬೇಡ ಬಿಡೆ ಓಲಿ ಬಿಡೆ. ನೋಡ ನೀ ಅಮ್ಮ ನಿನ್ನಿಂದ ಅಳ್ತಿರೋದು. ಬಾ ಸೈಡಿಗೆ. ಅವ್ರಿಬ್ಬರನ್ನು ಒಂದ್ ಮಾಡೋಣ ಬಾ. ಇವಾಗ ಹೇಳು. ಇವಾಗ ಚಯ್ಯಮ್ಮಂಗೆ ಹೇಳು. ಚಯ್ಯಮ್ಮ ಮಾತಾಡ್ಸು ಅಂತ ಹೇಳು ಅಮ್ಮನ ಹತ್ರ ಹೇಳು. ಇವಾಗ ನಿನ್ ಮಗಳು ಬಂದ್ಬಿಟ್ಟು ನಿನ್ ಜೊತೆ ಹಿಂಗೆ ಜಗಳ ಆಡಿದಾಗ ನೀನು ಹಂಗೆ ನೀನ್ ಬಿಟ್ಟಾಕ್ಬೇಕು. ಇವಳು ಮುಂದೆ ನಿನ್ ಜೊತೆ ಹೆವಿ ಜಗಳ ಆಡ್ತಾಳೆ. ನಂಗೆ ಗೊತ್ತಿರೋ ವಿಷಯ. ಹೌದು. ಹಂಗೇನೆ ನೀನು ಒಂದ್ ಸ್ವಲ್ಪ ಕ್ಷಮೆಯಿಂದ ಇರ್ಬೇಕು. ಹೌದು. ಸಾರಿ ಕೇಳಿ ಇವಾಗ. ಅರ್ಥ ಆಯ್ತಾ? ಸಾರಿ ಕೇಳಿ ಇವಾಗ. ಆಯ್ತು ಹೇಳು. ಕ್ವಶನ್ ಏನ್ ಕೇಳು? ಸಾರಿ ಕೇಳು. ಲೆಟ್ಸ್ ಕ್ಲೋಸ್ ದಿ ಮ್ಯಾಟರ್. ಯಸ್ ಕೇಳೆ. ಮಿಷನ್ ಇಂಪಾಸಿಬಲ್ ಅದನ್ನು ಸಾಲ್ವ್ ಮಾಡ್ಬೋದು. ಇದೇನಿದು? ನೀ ಕೇಳಲ್ಲ? ಸಾರಿ ಕೇಳಲ್ವ? ಹೇಳು. ಲಾಸ್ಟ್ ಸರಿ ಕೇಳ್ತೀನಿ. ಕೇಳಲ್ವಾ? ಕೇಳಲ್ವಾ? ಅವತ್ತು ಕೇಳೋದಕ್ಕೂ ಇವತ್ತು ಕೇಳೋದಕ್ಕೂ ವ್ಯತ್ಯಾಸ ಇಲ್ವಾ? ಅವತ್ತು ಹೀಟ್ ಆಫ್ ದ ಮೂಮೆಂಟ್ ಅಲ್ಲಿ ನೀನು ಯಾರಿಗೆ ಸಾರಿ ಕೇಳ್ರು ಅವ್ರು ಒಪ್ಕೊಳ್ಳಲ್ಲ. ಅದಾದ್ಮೇಲೆ ಕೇಳ್ಬೇಕು ಸಾರಿ. ಇರಿ ಅಂಶ ಇಟ್ಕೊ. ಹಿಂಗಿಕ್ಕೋ. ಇಟ್ಕೋ. ಹೇಳು. ಲಾಸ್ಟ್ ಇನ್ನೊಂದ್ಸಲಿ ಕಾಲಿಗೆ ಬಿ ಕ್ಷಮೆ ಕೇಳ್ಬಿಡು. ಮುಗೀತಲ್ಲ. ಮ್ಯಾಟ್ರ್ ಮುಗ್ದೋಗ್ಬಿಡುತ್ತೆ. ಹೇಳೋದ್ ಕೇಳು. ಹೋಗು. ಅವಳೇ ಬಿಡಿ ಬ್ರಾ. ನಾವು ಬೀಳ್ಸ ಚೆನ್ನಾಗಿರಲ್ಲ. ಏನು ಬಸ್ಕಿ ಹೊಡಿತಿದ್ಯಾ? ಡಿಪ್ಸ್ ಹೊಡಿ ಬಸ್ಕಿ ಹೊಡಿತಿದ್ಯಾ? ಹೋಗು. ಗೈಸ್ ಎಷ್ಟು ಉದ್ದ ಚೆನ್ನಾಗಿದೆ ಕೂದಲು. ಕಟ್ ಮಾಡ್ಕೊಂಡು ನೋಡಿ ಹೆಂಗ್ ಮಾಡ್ಕೊಂಡು. ಸಹಿವಾಗೈತೆ. ನಮಗೂ ಹೇಳಿಲ್ಲ ಹಂಗೆ ಕಟ್ ಮಾಡ್ಕೊಂಡು. ಏನೇ ಒಳ್ಳೆ ಹಿಂಗ್ ಮುನ್ಸ್ಕೊಂತ ಇದ್ಯಾ? ಬಾರಿ ನಡಿ. ಮಾಡಲ್ವಾ? ನಾಚಿಕೆ ಸ್ವಭಾವ ಜಾಸ್ತಿ. ಅದಕ್ಕೋಸ್ಕರ ಮಾಡಲ್ವ? ಹೇಳು. ಈ ವಿಷಯದಲ್ಲಿ ಏನ್ ನಾಚಿಕೆ ಚೆಯ್? ಹೋಗು. ನಾವು ಫೋರ್ಸ್ ಮಾಡೋ ಚೆನ್ನಾಗಿರಲ್ಲ. ನೀನು ಅಲ್ಲಿ ಹೋಗು. ಮನ್ಸಿಂದ ಬರ್ಬೇಕು. ನಡಿ. ನಾಚಿಕೆ ಸ್ವಭಾವ ಏನಕ್ಕೆ? ಹೋಗು. ಇದ್ರಲ್ಲೆಲ್ಲ ಮನ್ಸಲ್ಲಿ ಇದೆ ತಾನೆ. ಹೋಗು. ಇದೇನ್ ಡೈಲಾಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? ಒಂದ್ ವರ್ಡ್ಗೆ ಇದಿಷ್ಟು. ಆಯ್ತು ಹೋಗು. ಮತ್ತೆ ಹೋಗು ಮತ್ತೆ. ಅಯ್ಯೋ ಯಾವ್ದೋ ಒಂಥರ ಮಿಷಿನ್ ಇದ್ದಂಗೆ.
ಸಾರಿ. ನಿನ್ ಕಿವಿಲಿ ಹೇಳ್ಕೊಂಡ ನಿಂಗೆ ನಿಮ್ಮ ಮನ್ಸಿಗೆ ಹೇಳ್ಕೊಂಡ ಕನ್ನಡದಲ್ಲಿ ಅಚ್ಚ ಕನ್ನಡದಲ್ಲಿ ಹೇಳು. ಸಾರಿ. ಫ್ರಮ್ ಇಂಡಿಯಾ. ಯಾರು ಫೋನ್ಗ? ನಾನು ಫೋನ್ ಕೇಳ್ತಿದ್ದೆ. ಫೋನ್ಗೆ ಯಾಕೆ ಕೇಳಿ ಸಾರಿ ಅಂತ? ಪಕ್ಕ ಬಾ, ಇಲ್ಲಿ ಪಕ್ಕ ಬಾ, ಪಕ್ಕ ಬಾ, ಇಲ್ಲಿ ಪಕ್ಕ ಬಾ. ಈಗ ಒಂದು ಸ್ಟೆಪ್ ನೋಡಿ, ಸಾರಿ ಕೇಳ್ತೀನಿ, ಇನ್ನೊಂದು ಸ್ಟೆಪ್ ಪಕ್ಕ ಬರಕ್ಕೆ ಏನು ಈಗ ಇನ್ನೊಂದು ಸ್ಟೆಪ್ ನೋಡಿ. ಈ ಗ್ಯಾಪ್ ಬೇಡ, ಜೀವನದಲ್ಲೂ ಗ್ಯಾಪ್ ಇರಬಾರ್ದು, ಮನುಷ್ಯನ ಪಕ್ಕನೂ ಗ್ಯಾಪ್ ಇರಬಾರ್ದು. ನಡಿ ನೀನು ಒಂದು ಸ್ಟೆಪ್ ಈ ಕಡೆ ಬಾ, ಒಂದು ಸ್ಟೆಪ್ ಆ ಕಡೆ ಏಕೆ, ಒಂದೇ ಸ್ಟೆಪ್ಪು. ಇವಾಗ ಕೇಳು, ಇವಾಗ ಕೇಳು. ಅಮ್ಮ ಅಂತ ಮಾತಾಡು ನೀಟಾಗಿ. ಇವಾಗ ಈ ಕಡೆ ಹೈ, ನೀನೇನು ಜಗಳ ಆ ಕಡೆ. ಯಾರು ನಿಮ್ಮ ಫ್ರೆಂಡ್? ಅದು ನಿಮ್ಮ ಫ್ರೆಂಡಾ ಏನು ಬ್ರೋ? ಸಾರಿ ಮೇಕ್ ಅ ವಿಶ್. 11 ಆಯ್ತು. ಬೇಕೆ ವಿಶ್, ಬೇಕೆ ವಿಶ್, ಬೇಕೆ ವಿಶ್. ಆ ವಿಶ್ ಮಾಡ್ಕೊಳೋ ಬದಲು ಫಸ್ಟ್ ಇಲ್ಲಿ ವಿಶ್ ಮಾಡು. ಹಲೋ ಅಮ್ಮ, ಇವಾಗ ನಿಂಗೆ ದೇವ್ ಮುಂದೆ ನಿನ್ಸ್ಬಿಟ್ಟು ಏನೋ 3 ವರ ಕೇಳಿದ್ರೆ ನೀನೇ ಅಂತ ಕೇಳ್ತೀಯಮ್ಮ? ನನ್ನ ಮಕ್ಕಳನ್ನ ಮೊಮ್ಮಕ್ಕಳನ್ನ ಚೆನ್ನಾಗಿಟ್ಟಿರಪ್ಪ ಅಂತ ಕೇಳ್ಕೊತೀನಿ. 2 ಆಯ್ತು, ನೀನು ಒಂದು 3 ಅದನ್ನೇ ಕೇಳ್ತೀನಿ. 3 ಅಲ್ಲ, 3 ಕೊಟ್ರೆ ಹೆಂಗೆ ಏನ್ ಕೇಳ್ತೀಯ? 3ಕ್ಕೂ ಒಂದೇ ಕೇಳೋದು ನಾನು. ನಮ್ಮೊಂದು ಮೆಂಟ್ಲು ಗೈಸ್, ಬಿಡಿ ಇರ್ಲಿ. ಇವಾಗ ಮಾತಾಡು, ಕೇಳು. ಮನ್ಸರೆ ಮಾತಾಡಿದ್ರು ಅಲ್ಲ, ಮ್ಯಾಟರ್ ಕ್ಲೋಸ್ ಆಗುತ್ತೆ. ಎಷ್ಟು ಅವಾಗ 3 ಸಲ ಹೇಳಿದೆ. ನೀನು 3 ಸಲ ಮನ್ಸಿಗೆ ಹೇಳ್ಕೊಂಡೆ. ಇನ್ನು ಮಾತಾಡ್ಬೇಕು ಅಂತ ಅನ್ಸಿಲ್ಲ ಅವತ್ತು ಜಗಳ ಆಡಾದ್ಮೇಲಿಂದ? ಅನ್ಸ್ತಾ? ಎಕ್ಸ್ಪ್ರೆಸ್ ಮಾಡಲ್ಲ, ಅದೇ ಪ್ರಾಬ್ಲಮ್ ಅವಳದು. ಅಯ್ಯೋ, ಮನ್ಸಲ್ಲಿ ಕೂತ್ಕೊಂಡು ಅಳ್ತಾಳೆ ಅಷ್ಟೇ. ಅಳೋದೊಂದು ಗೊತ್ತ ಅವಳಿಗೆ ಅಷ್ಟೇ. ಕೇಳು ನೀಟಾಗಿ ಕೇಳು. ಅಮ್ಮ ನಿಮ್ಮ ಮಕ್ಕ ಇಲ್ಲಿ ತಿರ್ ನೋಡೋಣ. ಅಪ್ಪ ಬರೀ ಇದೇ ಆಯ್ತು ಈ ಬ್ಲಾಕ್ ಪೂರ್ತಿ ಇಬ್ಬರು ಒಂದು. ನಾನು ನೋಡ್ತೈತೆ ಅಮ್ಮ, ನೀನೇ ನೋಡ್ತೈತೆ. ನೀನು ಅಮ್ಮ ನೋಡ್ಬೇಕಷ್ಟೇ. ಅಮ್ಮ ನೀನೇ ನೋಡ್ತೈತೆ, ಅಮ್ಮ ನೀನೇ ನೋಡ್ತೈತೆ, ಅಮ್ಮ ನೀನೇ ನೋಡ್ತೈತೆ ಕಣೆ. ನೀ ಅಮ್ಮ ನೋಡ್ಬೇಕಷ್ಟೇ, ಅಮ್ಮನ್ ನೋಡ್ಬೇಕು ನೀನು. ಅಮ್ಮ ನಿನ್ ಮಗಳನ್ನ ನನ್ನ ಕಡೆಯಿಂದ ಒಂದ್ಸರಿ ಕ್ಷಮಿಸ್ಬಿಡು. ಯಾಕೆ ಮುಂದಕ್ಕೆ ಹೆಸರು ಬರಲ್ಲ? ಆಫ್ ಮಾಡಿ ಬ್ರೋ. ಮುಂದಕ್ಕೆ ಏನು ಬರೋದಿಲ್ಲ, ಬರೀ ಅಷ್ಟೇನೇನೆ. ಏನು ಸಾರಿ? ಸಾರಿ ಯಾರಿಗೆ ಕೇಳಿ? ಸಾರಿ ಯಾರಿಗೆ? ಯಾರಿಗೆ? ಮನೆ ಎಷ್ಟು ಮನೆ ಖಾಲಿ ಮನೆ ಐತೆ ಮನೆಗ, ನಿಮ್ಗ, ಇವನ್ಗ, ಸೋಫಾಗ? ಹೇಳೆ ಹೇಳೆ ಹೇಳೆ. ಬರೀ ಅಳ್ತಾನೆ ಇದೆಯಲ್ಲ, ಅದನ್ನೇ ಹೇಳು. ಯಾಕೆ ಅಳ್ತಿ? 2 ಸರಿ ಅಳ್ತೆ ಇವಾಗ. ಇವಳೊಬ್ಳು ಗೈಸ್ ಬರೀ ಅಲ್ಮುಂಜಿ ಗೈಸ್. ಇವಳು ಸಾರಿ ಕೇಳಕ್ಕೂ ಅಳ್ತಾವಳೆ. ಮೈಂಡ್ ವಾಯ್ಸ್ ನಮ್ಮಮ್ಮ ಯಾಕೆ ಸೈಕಾಗಿ ಆಡ್ತಾವಳಲ್ಲ? ಏನಾಯ್ತು? ಚೆನ್ನಾಗೇ ಇಲ್ಲಲ್ಲ. ನೋಡ್ರಿ ಯೋಚನೆ ಮಾಡ್ದ ಅವನೇ ಚಿಪ್ಕೊಂಡು. ಕೇಳು. ಮುಟ್ಟಬೇಡ ಆಯ್ತು, ಅಳ್ಬೇಡ. ಯಾಕೆ ಅಳ್ತಿದ್ಯಾ? ಮನೆ ಅಳ್ಬಾರ್ದು ಯಾವತ್ತು. ಹೆಣ್ಮಕ್ಳು ಹತ್ರ ಸ್ವಲ್ಪ ಮನೆಗೆ ಇದಾಗುತ್ತೆ. ಕೇಳು ಇವಾಗ. ಸಾರಿ ಅಮ್ಮ ಅಂತ ಹೇಳು. ಒಂದ್ಸರಿ ಕೇಳು. ಸರಿ ಪುಟ್ಟ. ಸರಿ ಪುಟ್ಟ ಅಲ್ಲ, ಇದು ಕಾನ್ವರ್ಸೇಷನ್. ನಾವಿಬ್ರು ಕಟ್ಟಿರ್ತಾರೆ ಇದೀವಿ, ಮಾತಾಡ್ಕೋಬೇಕು. ಮಾತಾಡಲ್ಲ ನಾವು. ಆ ಕಡೆ ಹೋದ್ರೆ ಬಿಡ್ತೀವಿ, ನಾವು ಪಡೆ ಹೊರಡ್ತೀವಿ. ಮಾತಾಡಲ್ಲ ಇಬ್ರು. ಕಣ್ಣಲ್ಲಿ ಕಣ್ಣಿಟ್ಟಿಬ್ರು ಒಂದು ನಿಮಿಷ ನೋಡಿ ಸರ್, ಆಗುತ್ತೆ ನಂಗೆ ಗೊತ್ತಿರೋ ಪ್ರಕಾರ. 1 ನಿಮಿಷ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತೊಳ್ಳಿ. ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ. ಏನಿದು? ಕಣ್ಣಲ್ಲಿ ಕಣ್ಣಿಟ್ಟು 1 ನಿಮಿಷ ನೋಡು ಸಾಕು. ನೋಡು 1 ನಿಮಿಷ ನೋಡು, ಕಣ್ಣಲ್ಲಿ ನೀನು ಎಕ್ಸ್ಚೇಂಜ್ ಮಾಡ್ಕೋಬಹುದು. ಹೌದು, ಫೀಲಿಂಗ್ಸ್ ಎಲ್ಲ ಎಕ್ಸ್ಚೇಂಜ್ ಮಾಡಬಹುದು. ನೀನು ಮತ್ತೆ ಭಾವ ಯಾವ ತರ ಲವ್ ಮದುವೆ ಆದ್ರೆ ಅಂದ್ರೆ ಬ್ರೋ ನೀವು ಮಾಡಿಲ್ಲ ಅವ್ರು ಹಂಗೇನೆ? ಮಾಡಿದೀವಿ ಬ್ರೋ, ಮಾಡಿ ಇಲ್ಲ ನೋಡಿದ್ವಿ. ಅವ್ರ ಕಣ್ಣಲ್ಲಿ ನೋಡು, ಅವ್ರು ನೋಡ್ತಾ ಇದ್ದಾರೆ, ನೀನ್ ನೋಡು. ನೋಡು ಹತ್ಬಿಡ್ತಾಳೆ ಅಂತ ಅವಳ ಎಮೋಷನ್. ಕಣ್ಣಲ್ಲಿ ನೀರು ಇಳಿತೈತೆ ಅವಾಗ್ಲಿಂದ ಅವ್ನ ಕಣ್ಣಲ್ಲಿ. ಮಾತಾಡಿ ನೋಡು. ಮೂಗ್ ಬಿಡು ಎಲ್ಲ ಕಮೆಂಟ್ ತೆಗಿಬಿಡಿ. ಯಾವ ನಿಮ್ಮ ಅಕ್ಕ ಅವಾಗ ನೋಡು ಮೂಗು ಕೈ ಕೊಂಡಿರ್ತಾಳೆ, ಕಿವಿ ಕೈ ಕೊಂಡಿರ್ತಾಳೆ ಅಂತ ಬರೀ ಬೈತಾ ಜನ ಅವಳು. 20 ನಿಮಿಷ ಆಯ್ತು ನಮ್ಮ ಬ್ಲಾಗ್ ಸ್ಟಾರ್ಟ್ ಮಾಡಿ. 20 ನಿಮಿಷ ಇನ್ನೂ ಓಡ್ತಾ ಟೈಮಲ್ಲಿ. ಬರೀ ಇದೊಂದೇ ಮಾಡಲ್ಲ ನಾನು ಇವತ್ತು. ಬೇರೆ ಏನೋ ಪ್ಲಾನ್ ಇಟ್ಕೊಂಡಿದ್ದೀನಿ. ನೀವು ಇಬ್ಬರು ಆಚೆ ಕರ್ಕೊಂಡು ಹೋಗೋಣ, ಏನೋ ಕೊಡ್ಸೋಣ ಅಂತ. ಆಮೇಲೆ ಬೇಡ ನೀವು ಇಬ್ಬರಿಗೆ ಒಂದೊಂದು ಮಾಡೋ ಇದು ಮಾಡ್ಲಾ? ಬ್ಲಾಗ್ನ ಎಂಡ್ ಮಾಡ್ಲಾ? ಕೇಳ ಆಯ್ತಲ್ಲ ನೋಡಿ. ಇವಾಗ ಅಮ್ಮನ್ನ ಮಾತಾಡ್ರಿ ಏನಾರ ಒಂದು.
ಏನು 2 ವಾರ ಮಾತಾಡಿ ಇಬ್ಬರಿಗೆ ಅನ್ಸಲ್ವಾ? ನನ್ಗೆ ಯಾಕೆ ಅನ್ನಿಸ್ಬೇಕು? ಅಲ್ಲ ನಿಂಗೇನು ಅನ್ಸಿಲ್ಲ? ಮಗಳು ಮಾತಾಡ್ತಾ ಇದ್ರೆ ನಿಂಗೆ ಫೀಲ್ ಆಗಿಲ್ಲ? ನಿಂಗೆ ನೋಡು ಇವಾಗ ಇಷ್ಟೊತ್ತು ಗಂಟೆ ನಿನಗೆ ಫೀಲ್ ಆಗಿಲ್ಲ? ನನಗೆ ಅದ್ ಬೇಕಾಗಿಲ್ಲ. ಫೀಲ್ ಆಯ್ತು ನನಗೆ, ಆದ್ರೆ ಅದು ಮಾತಾಡ್ತಿದ್ದೆ. ಬಿಟ್ಟಾಕು ನೀನು. ಅದು ಬಿಡು. ನೀನ್ ಮಾತ್ ಬಿಡಮ್ಮ. ನೀನ್ ಗೊತ್ತು ನೀನ್ ಬಂಡಿ ಅಂತ. ನೀನು ಮಂಡಿ ಇವಳು ಮಂಡಿ ನಂಗೆ ಚೆನ್ನಾಗ್ ಗೊತ್ತು. ನನ್ ಮಾತ್ ಕೇಳು. ವಂಶ ನಾನು ಮಾತ್ ಕೇಳು. ಆಯ್ತು ಅಂದೆ. ಒಂದ್ ನಿಮಿಷ ನನ್ ಮಾತ್ ಕೇಳು. ನಿನಗೆ ಯಾವತ್ತೂ ಕೂಡ ನಿನ್ 2 ವಾರ ಮಾತಾಡ್ತಿಲ್ಲ ಅವಳ ಹತ್ರ. ನಿಂಗೆ ಒಂದ್ಸಲಿನ ಮಾತಾಡ್ಬೇಕಂತ ನಿಂಗೆ ಅನ್ಸಿಲ್ವಾ? ನನಗೆ ಫೀಲ್ ಆಯ್ತು. ಅನ್ಸ್ತಾನೆ ನಿಂಗೆ ಅನ್ಸಿಲ್ವಾ? ಫೀಲ್ ಆಗಿಲ್ಲ ನಿಂಗೂ? ಮತ್ತೇನಕ್ಕೆ ಇಬ್ರು ಹಿಂಗ್ ಜಗಳ ಆಡ್ತಿದ್ದೀರಾ? ಮಾತಾಡ್ಸ್ರಿ. ತಪ್ಪ ಅವಳದು. ಆಯ್ತು ತಪ್ಪು ಅವಳು ಮಾಡಿದಾಳು. ಓಕೆ ನೀನೇ ಮಾತಾಡ್ಸಿದ್ದೆ ಹೋಗ್ಲಿ. ಆಯ್ತು ಒಂದ್ ನಿಮಿಷ ನೀನ್ ತಪ್ಪು ಮಾಡಿ ಆಯ್ತಾನೆ. ಇಲ್ಲ ನಿನ್ ತಪ್ಪು ಮಾಡಿ ನಿಂಗೆ ಫೀಲ್ ಆಯ್ತಾನೆ ನೀನ್ ತಪ್ಪು ಮಾಡಿದ್ಯಾ ಅಂತ. ಮತ್ತೆ ಬಿಡು. ಮತ್ತೆ ಸಾರಿ ಕೇಳು. ನೀನ್ ತಪ್ಪು ಮಾಡಿ ನಿಂಗೆ ಫೀಲ್ ಆಗಿದ್ದಲ್ಲ ನಿಂಗೆ. ಆಯ್ತು ಮತ್ತೆ ಇನ್ನೊಂದ್ಸಲಿ ಕೇಳು. ನೋಡು ಈಗ ಜಗಳ ಆಡಿದಾಗ ಯಾರು ಕೂಡ ಸಾಲ್ವ್ ಮಾಡ್ಕೋಬೇಕು ಅನ್ಸಲ್ಲ. ಇವಾಗ ಅನ್ಸೋದು ಮಾಡ್ಕೊಂಬಿಡು. ಇವತ್ತು ಮದರ್ಸ್ ಡೇ ಚೈತ್ರ, ಅಮ್ಮನ ದಿನ ಇವತ್ತು. ಹೋಗ್ಲಿ ಬಿಡು. ಹತ್ಬಿಟ್ಟಿದ್ಯಾ ಎಲ್ಲ ನಿಂಗೆ ಇದಾಗಿದೆ. ನೀನ್ ಇವಾಗ ನೊಂದಿದ್ಯಾ. ಅವಳಿಗೆ ಅವಳು ತಪ್ಪು ಅರ್ಥ ಆಗಿದೆ ಕಣಮ್ಮ. ಅವಳಿಗೆ ಅವಳ ಅರಿವು ಮುಟ್ಟಿದೆ. ಓಕೆನಾ? ಇವಾಗ ಇಬ್ರು ಫ್ರೆಂಡ್ಸ್ ಆಗ್ರಿ ಅಷ್ಟೇ ಕೇಳ್ಕೊಳ್ಳೋದು. ಅವ್ಳು ಸಾರಿ ಕೇಳೋಳು ನಿನಗೆ. ಫ್ರೆಂಡ್ ಆದಾಗ ನಾನೇ ಶತ್ರು ಅಲ್ಲ. ಆಯ್ತು ಓಕೆ ನೀನ್ ಶತ್ರು. ಅಮ್ಮ ಆಗ್ಬಿಡಿ ಇವಾಗ. ಆಯ್ತು ಅಮ್ಮ ಯಾವಾಗ್ಲೂ ಅಮ್ಮನೇ ಕಣೋ. ಮತ್ತೆ ಮುತ್ಕೊಡು ನೋಡೋಣ. ಗೊತ್ತಾಗ್ಬೇಕು. ಮುತ್ಕೊಡು. ನಾವು ಮಾತಾಡದಿದ್ರೆ ಜೊತೆಲಿ ಇಲ್ಲದ್ರೆ ಹೆಂಗಾಗತ್ತೆ ಅನ್ನೋದು ಅರಿವಾಗ್ಬೇಕು. ಅವಳಿಗೆ ಇವಾಗ ಅರಿವು ಮುಟ್ಟಿದೆ. ಅವಳ ಕಣ್ಣಲ್ಲಿ ಅವಳ ದುಃಖದಲ್ಲಿ ಅವಳು ತೋರ್ಸ್ಕೊಂತೇಳಿ ಎಲ್ಲ. ಅವಳಲ್ಲಿ ಎಷ್ಟು ಬಿಕ್ಕಿ ಬಿಕ್ಕಿ ಅಳ್ತೀಯಾಳ ಅವಳು. ಅವಳ ಜೀವನದಲ್ಲಿ ಸತ್ತಿಲ್ಲ. ನೀವೇ ಬಿಕ್ಕಿಸ್ತಾ ಇದ್ದೀರ. ಅಲ್ಲ ಅವಳು ಬಿಕ್ಕಿ ಬಿಕ್ಕಿ ಹೇಳ್ತಾಳ ಕಣಮ್ಮ ಅವಳು ಪಾಪ. ಬಿಕ್ಕಿ ಹೇಳೋ ತರ ಮಾಡ್ತೀರ. ಆಯ್ತು ಇವಾಗ ನೀನ್ ಅವಳು ತಬ್ಕೊಂಡ್ಬಿಟ್ರೆ ಅವಳಿಗೆ ನಿನ್ನ ಗರ್ಭಗುಡಿಲಿ ಬಂದಂಗ ಫೀಲ್ ಆಗುತ್ತೆ. ನೀನ್ ತಬ್ಕೊಂಡ್ಬಿಡು. ನಿಮ್ ಪ್ರಕಾರ ನಾನೇ ತಪ್ಪು ಮಾಡಿ ನಾನೇ ಕೇಳ್ಕೊಂಡೆ. ಇಲ್ಲ ಅವಳು ನೋಡಲಿ. ಅವಳು ಎಷ್ಟು ಅಳ್ತಾಳು ನೋಡಿ. ಕಣ್ಮುಂದೆ ನೋಡಿ ಎಷ್ಟು ಅಳ್ತಾಳು ಅವಳು. ಮಕ್ಕಳು ಏನೇ ಮಾಡಿದ್ರು ತಾಯಿ ಹೊಟ್ಟೆಗೆ ಹಾಕೋಗ್ಬಿಡ್ತಾರೆ. ಹೌದು ಅಷ್ಟೇ. ಹೋಗಿ ಇವಾಗ ಅವಳ್ದು ಸರ್ದಿ ಮುಡ್ದೆ ನಿಂಗ್ ಸರ್ದಿ. ಇನ್ನೊಂದ್ಸತಿ ಕುಶನಿಂಗ್ ನನ್ ಮುಂದೆ ಹೊಡಿಬಾರ್ದು ಬೈಬಾರ್ದು. ಅಷ್ಟೇ ತಾನೆ. ಅವಳು ಮಾಡಲ್ಲ. ಹೋಗು ತಪ್ಕೋ. ಅವಳಿಗಿಂತ ರೈಟ್ಸ್ ನನಗೆ ಜಾಸ್ತಿ. ಆಯ್ತು ಹೋಗಿ ತಪ್ಕೋ. ಆಯ್ತು ಆಯ್ತು ಇವಾಗ ಅವಳಿಗೆ ಸಮಾಧಾನ ಮಾಡಿ. ಅಟ್ಲೀಸ್ಟ್ ನೀನ್ ಸಮಾಧಾನ ಮಾಡಿ. ಆಯ್ತು ಸಮಾಧಾನ ಮಾಡಿ ಇವಾಗ. ಟೀನ್ 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 ಅಂತ ಒಂದು ಸಾಂಗ್ ಬರ್ಬೇಕು ಇವಾಗ ಇಬ್ಬರಿಗೆ. ಹಾ ಒಂದ್ ಸಾಂಗ್ ಆಗ್ಬಿಡುತ್ತೆ. ಒಂದ್ ಸಾಂಗ್. ಅಯ್ಯೋ ಒಂದ್ ಮಾಡ್ರಿ ಬ್ರೋ. ಮದರ್ಸ್ ಬಾಂಡಿಂಗ್ ಒಂದ್ ಮಾಡೈತಿ. ವಾರ ನೀನೊಂದು ಕೊಟ್ಬಿಡುತ್ತೆ. ಕೊಡ್ತು ಅಲ್ಲೇ ಕೊಡ್ತಾಳೆ. ನೆಕ್ಕಿಸ್ ಕೊಡ್ತಾಳೆ ಚೈತ್ರ. ನಮ್ಮ ಅಕ್ಕ ನೆಕ್ಕಿಸ್ ಕೊಡ್ತಾಳೆ. ಅಮ್ಮ ಈ ಮೂಮೆಂಟ್ಗೆ ಏನೋ ಶೇರ್ ಮಾಡ್ಕೊಬೇಕಂತ ಅನಿಸ್ತಿದ್ಯಾ? ಖುಷಿ ಖುಷಿ. ಮತ್ತೆ ಈ ಖುಷಿ ನೀನು 2 ಬಾರ್ದಿಂದ ನೀನು ಖುಷಿ ಪಟ್ಟಿಲ್ಲ? ಒಳಗೆ ಖುಷಿ ಪಡ್ತಿದ್ದೆ. ನಮ್ಗಳ ಜೊತೆ ಅವ್ರು ಇರೋದೇ ಖುಷಿ. ಮತ್ತೆ ಅದಕ್ಕಿಂತ ದೊಡ್ಡ ಖುಷಿ ಇದೇನೈತೆ? ಅಷ್ಟೇ ತಾನೆ. ಚೈತ್ರ ನೀನೇನ ಶೇರ್ ಮಾಡ್ತೀವಿ ಈ ಮೂಮೆಂಟ್ ಅಲ್ಲಿ? ಸದ್ಯಕ್ಕೆ ಇವಾಗ ಅಮ್ಮನ್ ತಪ್ಕೊಂಡ್ಬಿಟ್ರೆ ಸಾಕಾಗ್ಬಿಟ್ಟಿದೆ. ಆಯ್ತು ಗೈಸ್ ಇಬ್ಬರನ್ನ ಒಂದ್ ಮಾಡಾಯ್ತು ಗೈಸ್ ಇವತ್ತಿಗೆ. ಆಯ್ತು ಇವಾಗ ನೀವಿಬ್ರಿಗೆ ಏನ್ ಬೇಕು ಹೇಳಿ ಕೊಡ್ಸ್ತೀವಿ. ನನ್ಗೇನು ಬೇಡಪ್ಪ. ಚೈತ್ರ ಓಕೆನಾ? ಹಾಲು ಓಕೆನಾ? ಮುಗಿತೋಳ ಹತ್ತಿದ್ದು. ಗೈಸ್ ಇವಾಗ ಅವ್ರಿಬ್ಬರನ್ನ ಒಂದ್ ಮಾಡಾಯ್ತು. ಇವಾಗ ನಿಮ್ಮಿಬ್ಬರಿಗೆ ಏನೋ ಒಂದು ಕೊಡ್ಸೋಣ ಅಂತ ಅನ್ಕೊಂಡಿದ್ದೀನಿ. ಮದರ್ಸ್ ಡೇ ಅಲ್ವಾ? ಸೊ ಇಬ್ಬರಿಗೆ ಮದರ್ಸ್ ಡೇಗೆ ಏನೋ ಕೊಡ್ಸ್ಬೇಕಂತ ಅನ್ಕೊಂಡಿದ್ದೀನಿ. ನಿಂಗೇನ್ ಬೇಕಮ್ಮ? ನಿಂಗೇನ್ ತಗೋಬೇಕು ಅಂತ ಅನ್ಸ್ತಿದೆ ಇವತ್ತಿಗೆ? ಚಿನ್ನ ಒಂದ್ ಬಿಟ್ಟು. ಯಾಕಂದ್ರೆ ಚಿನ್ನದ್ರೆ ಏರ್ ಹೊಡೈತೆ. ಆಮೇಲೆ ಕೊಡ್ಸ್ತೀನಿ. ನನ್ಗೇನಂತ ಆಸೆ ಏನು ಮಾಲಲ್ಲಿ ಕೊಡ್ತೀನಿ. ಮಾಲಲ್ಲಿ ಮಾಲ್ ಸವಸನೆ ಬೇಡ. 4,000 ರೂಪಾಯಿ ಕೊಟ್ಬಿಟ್ಟು ತನ್ನಿ ಚಪ್ಪಲಿ ಒಂದ್ ದಿವಸನೂ ಹಾಕಿಲ್ಲ, ಹಂಗೆ ಇಟ್ಕೊಂಡಿದ್ದೀನಿ. ನಿಂಗೇನ್ ಬೇಕು? ನಿಂಗೇನು ಬೇಡ ಅಪ್ಪ. ನಿನಗೇನು ಬೇಡ ಅಂದ್ರೆ ಭೂಮಿ ಪ್ರಳಯ ಆಗ್ಬಿಡ್ತದೆ. ಇದು ನನ್ನ ಕಡೆಯಿಂದ ಏನೋ ಒಂದಿದೆ ಬ್ರೋ. ಬಾವನ್ ಕಡೆಯಿಂದ ಒಂದು ಗಿಫ್ಟ್ ಬಂದಿದೆ ನಮ್ಮ ಅಮ್ಮನ್ಗೆ ಮದರ್ಸ್ ಡೇಗೆ. ಹ್ಯಾಂಡ್ ಬ್ಯಾಗು. ಇವಳ ಎಕ್ಸ್ಪ್ರೆಷನ್ ನೋಡು. ನಮ್ ಬಾವ ಕೊಟ್ಟಿರೋ ಗಿಫ್ಟ್. ಅವಳೇ ಖುಷಿ ಬಿಡೆ ತೊಗೊಳಮ್ಮ. ಥ್ಯಾಂಕ್ ಯು ಪ್ರತಾಪ್. ಗೈಸ್ ಚೈತ್ರಿಗೆ ನಮ್ಮ ಬಾವ ಇನ್ನೊಂದು ಗಿಫ್ಟ್ ಅಂತ ಗೈಸ್. ಓಹೋ ಏನ್ರಿ ಗಿಫ್ಟ್ ಇದು? ಗೋಲ್ಡು. ಚೆನ್ನಾಗಿದಲ್ಲ? ನೈಸ್ ಬ್ರೋ. ಸಖತ್ತಾಗೈತೆ ಗೈಸ್. ಮದರ್ಸ್ ಡೇಗೆ ನಮ್ಮ ಬಾವ ಗೋಲ್ಡ್ ಕೊಟ್ಟಿರ ಮದರ್ಗೆ ಗಿಫ್ಟು. ಅದೇ ಚೈತ್ರನ್ಗೆ ಥ್ಯಾಂಕ್ಸ್ ಅಂತೇಳಿ.
ಯಾರಿಗೆ ಗಿಫ್ಟ್ ಅದು? ಹಾ ಮತ್ತೆ ರೆಡಿ ಆಗ್ರಿ ಹೋಗೋಣ, ಗಿಫ್ಟ್ ಕೊಡಿಸ್ತೀನಿ. ನಿಮ್ಗೆ ಏನ್ ಬೇಕೋ ಅದು ಕೊಡಿಸ್ತೀನಿ. ಇವತ್ತು ನಿಮ್ ದಿವಸ ಅಲ್ವಾ, ಅದಕ್ಕೇನೆ ನಿನ್ಗೇನು ಏನ್ ತಗೋಬೇಕಂತ ಅನ್ಸುತ್ತೆ ನನಗೆ ಕೊಡಿಸ್ತೀನಿ. ಅಮ್ಮ ನಿಂಗೇನ್ ತಗೋಬೇಕಂತ ನೀ ಹೇಳಿ, ನಂಗೆ ನಾನು ಕೊಡ್ತೀನಿ. ಓಕೆನಾ? ಓಕೆ ಸೊ ಗೈಸ್, ಇವಾಗ ರೆಡಿ ಆಗಿದ್ದೀವಿ. ಇಲ್ಲಿ ನಮ್ಮ ಅಕ್ಕ ಈ ತರ ಬಟ್ಟೆ ಹಾಕೊಂಡು ರೆಡಿ ಆಗಿದ್ದಾಳೆ. ಎಲ್ಲ ಹೋಗ್ತಿದ್ಯಾ? ಯಾವ್ದಾರ ಫಂಕ್ಷನ್ ಹೋಗ್ತಿದ್ಯಾ? ಫಂಕ್ಷನ್ ಅಲ್ಲ, ನೀನ್ ಎಲ್ಲಿ ಅಂತ ಹೇಳಿಲ್ಲ, ಏನಿಲ್ಲ. ಅಲ್ಲ ನೀವ್ಗೆ ಏನ್ ಬೇಕು ಗಿಫ್ಟ್? ಬೇರೆ ಹಚ್ಕೊಬಿಟ್ಟಿದೀನಿ, ಸಡನ್ ಆಗಿ ತಲೆ ಸ್ನಾನ ಮಾಡಕ್ಕೂ ಆಗಲ್ಲ, ಅದಕ್ಕೆ ಹಂಗೆ ರೆಡಿ ಆಗುತ್ತೆ. ವಾ ನಿಂಗೇನ್? ಓ ನಮ್ಮ ಅಮ್ಮನಿಗೆ ಯಾವ ತರ ರೆಡಿ ಆಗೋದು ಮದುವೆ ಜೊತೆಗೆ? ನಿಂಗೇನ್ ಬೇಕು? ನೀನ್ ಏನ್ ಕೊಡ್ಸಿದ್ರು ಓಕೆ. ಏನ್ ಕೊಡ್ಸೋ ಓಕೆ, ಬನ್ನಿ ಪಾನಿಪುರಿ ಕೊಡ್ತೀನಿ ಇಬ್ಬರಿಗೂ. ಏನ್ ಕೊಡ್ತಿರೋ ಓಕೆ, ಏನ್ ಕೊಡ್ತಿರೋ ಓಕೆ ಅಂತವ್ರೆ. ಹಾ ಏನ್ ಕೊಡ್ಸಿದ್ರು ಖುಷಿ. ಏನ್ ತಗೋಬೇಕು ಅನ್ಸುತ್ತೆ ನಿನಗೆ? ನಿನ್ ಲೈಫಲ್ಲಿ ನಿನ್ಗೇನ್ ಇಲ್ಲ ಅಂತ ಅನ್ಸಿದೆ? ನನಗೆಲ್ಲಾನು ಇದೆ, ಎಲ್ಲ ಗೊತ್ತು, ಬಟ್ ಏನೋ ಒಂದು ಹಂಗಂತ ಏನಿಲ್ಲ. ಈ ಸ್ಪೆಸಿಫಿಕ್ ಆಗಿ ಹೇಳ್ಬೇಕಂದ್ರೆ ಹಂಗೇನೆ ವಾಚ್ ಬೇಕಾ ಹಂಗೆ? ವಾಚ್ ಗೈಸ್, ನಮ್ಮ ಕೇಳ್ತಿರೋ ವಾಚ್ ಅಂದ್ರೆ ಅಮ್ಮ ವಾಚ್ ಕೊಡಿಸ್ತೀನಿ. ನಿಂಗೇನ್ ಬೇಕೆ? ನಂಗೆ ಅಲ್ಲೋಗಿ ನೋಡ್ತೀನಿ, ಹಾ ಅಲ್ಲೋಗಿ ನೋಡ್ತೀನಿ, ಆಮೇಲೆ ಹೇಳ್ತೀನಿ. ಸರಿ ಬನ್ನಿ ಮನೆಗೆ ಸೋಣಿಲ್ಲ. ಮಾಲಾ ಫ್ಯಾಷನ್ ಮನೆ ಪಕ್ಕದಲ್ಲಿ ಇರೋದು. ಲೆಟ್ಸ್ ಗೋ. ಕುಶಾನಿ ಡ್ರೆಸ್ ನೋಡ್ರಿ. ಏಯ್ ಅಕ್ಷರ ಈಸ ಕೊಟ್ಬಿಟ್ಬಿಡಿಯಾ ಗೈಸ್. ಕುಶಾನಿ ಇಲ್ಲಿ ನೋಡ್ರಿ, ಹೋಗಿ ಮಾಡ್ಕೊಂಡು ಅವಳೆ. ಇವಳು ಯಾವಳೆ ಇವಳು? ಏಯ್ ಸುಮ್ಮನಿರ ಒಂದ್ ನಿಮಿಷ. ಯಪ್ಪ ಒಂದ್ ರೌಂಡ್ ಎಲ್ಲ ಬಾಯ್ ಬಂದ್ಬಿಟ್ಟಿದ್ ಗೈಸ್ ನನಗೆ. ಫೋಟೋ ತೋರಿಸ್ತೀನಿ, ಸ್ಕೂಲ್ ಡೇಸ್ ಚಿಕ್ಕ ಹುಡುಗಿದು ಸೇಮು. ಇವಳು ಯಾರ ಮಗಳು ಡೌಟ್ ಆಗುತ್ತೆ ನನಗೆ ಒಂದ್ಸರಿ. ಹೇಗಿದೆ, ಚೆನ್ನಾಗಿದ್ದೀರಾ? ನೋಡ್ತೀರಾ ವಿಡಿಯೋಸ್ ಎಲ್ಲ? ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನೋಡುತ್ತಾ ಅವ್ರೆ ಗಡ 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 ಅಂತ. ಯಾಕೆ ಅಂಶ ಹಾಕಿದೆ ಕೈ ನಿಮ್ದು? ಗಾಬರಿ ಆಗೋಯ್ತು ಬ್ರೋ ನೋಡಿ. ಥ್ಯಾಂಕ್ ಯು ಬ್ರೋ, ಆಲ್ ದ ಬೆಸ್ಟ್, ಬಾಯ್. ನಮ್ ಗುಂಡು ಡ್ರೆಸ್ ನೋಡಿ ಎಷ್ಟು ಚೆನ್ನಾಗಿದೆ. ಒಂಥರ ಮುದ್ದ ಕಾಣಿಸ್ತು, ಹುಡುಗಿ ತರ ಕಾಣಿಸ್ತಂಗ. ಹುಡುಗನ್ ತರ ಒಂಚೂರು ಕಾಣಿಸ್ತಿಲ್ಲ ಅವನು. ಒಂದ್ ಕಥೆನೇ ಇದೆ. ಏನ್ ಕತೆ? ಇದು ಆಕ್ಚುಲಿ ಒಂದ್ ಗಿಫ್ಟ್ ತಗೋಣ ಒಂದ್ ಮಗುಗೆ ಅಂತ ತಗೊಂಡಿದ್ದೀವಿ ಇದು. ಬಟ್ ಪ್ರತಾಪ್ ಇದನ್ನ ತಗೊಂತು ಫಸ್ಟ್, ನನಗೆ ತುಂಬಾ ಇಷ್ಟ ಆಗೋಯ್ತು. ನಾನು ಅದಕ್ಕೆ ಇದು ಗುಣ ತಗೊಂತೀನಿ, ನೀನ್ ಬೇರೆ ತಗೊಂಡ್ಬಿಟ್ಟು ನಾನು ಹಿಡ್ಕೊಂಡೆ. ಹೌದಾ? ಹಂಗೆ ಕತೆ ಇದ್ರ ಡ್ರೆಸ್ ಹಿಂದಗಡೆ. ಇಲ್ಲಿ ನೋಡಿ, ಇಲ್ಲಿ ಹೇಳಿ ಆ ಕತೆ ಅಂದ್ರೆ ಈಗ ಇಳ್ದೆ ಒಂದ್ ಕತೆ ಹೇಳೋದು. ಏ ಯಾವ್ದೇ ಹುಡುಗಿ ನೀನು? ಹೇಯ್ ಯಾವ ಹುಡುಗಿ ನೀನು? ಅದು ಹುಡುಗಿ ಅಲ್ಲ, ಇದು ಹುಡುಗನ್ ತರನೇ, ಬಟ್ ಇದು ಹುಡುಗ ಅಲ್ಲ. ಗೈಸ್ ಇವಾಗ ಮಾಲಾಪೇಶ್ ಹತ್ರ ಬಂದಿದ್ದೀವಿ. ಬನ್ನಿ ನೋಡೋಣ ಯಾವ ವಾಚ್ ತಗೊಳ್ಳೋದು ಅಂತ ಡಿಸೈಡ್ ಮಾಡ್ಬೇಕು. ನಿಮ್ಗೆ ಯಾವ್ದೋ ಬ್ರ್ಯಾಂಡ್ ಇದೆ ತಗೋಬೇಕು ಅಂತ? ಗೈಸ್ ನಂಗೆ ನಮ್ಮ ಅಮ್ಮಂಗೆ ರ್ಯಾಡೋ ವಾಚ್ ಕೊಡ್ಬೇಕು ಅಂತ ಆಸೆ, ಬಟ್ ಇವಾಗ ದುಡ್ಡಿಲ್ಲ ನನ್ನ ಹತ್ರ. ನೆಕ್ಸ್ಟ್ ಟೈಮ್ ಕೊಡಿಸ್ತೀನಿ. ಸದ್ಯಕ್ಕೆ ಯಾವ್ದಾರ ಒಂದು ಚೆನ್ನಾಗಿರೋ ವಾಚ್ ಕೊಡಿಸ್ತೀನಿ. ಬನ್ನಿ ಗೈಸ್ ಹೋಗೋಣ. ಇವಾಗ ವಾಚ್ ನೋಡಕ್ ಬಂದಿದ್ದು, ನೋಡೋಣ ಯಾರ್ದು ನಮ್ಮ ಅಮ್ಮಂಗೆ ಇಷ್ಟ ಆಗುತ್ತೆ ಅಂತ. ಅಮ್ಮ ನಿಂತ್ಕೊಂಡು ಸರಿ ತೊಳೆ ಮೊನ್ನ ಅಮ್ಮ ಹಾಕೊಂಡು ನೋಡುತ್ತೆ. ದೀಪ ಇದು ಕೊಡು ಗೈಸ್. ಗೆಸ್ ವಾಚ್ ಗೆಸ್ ಗೊತ್ತಾಗಿರೋ ನಿಮ್ಗೆ? ಗೆಸ್ಸು ಹಾಕೋ ನೋಡಿ ಹೆಂಗಿದೆ ಅಂತ. ಅಲ್ಲ ಅಲ್ಲಿ ಬಾಯ್ ನೋಡ್ಕೊ, ಬಾಯ್ ಬೇರೆ ನೋಡ್ಕೊ, ನಿಮ್ಗೆ ಗೊತ್ತಾಗುತ್ತೆ ಹೆಂಗೆ ಕಾಣಿಸ್ತಿದೆ ಅಂತ. ಹೆಂಗೆ ಕಾಣಿಸ್ತಿದೆ? ನೀವು ಬೇರೆ ಆಪ್ಷನ್ಗಳಿದ್ದಾವೆ ನೋಡು, ಯಾವ್ದು ಚೆನ್ನಾಗಿ ನಿಂಗೆ ಯಾವ್ದು ಚೆನ್ನಾಗಿರುತ್ತೋ ಅದು ನಿಂಗೆ ಬೇಕಾದ್ರೆ ಕಟ್ ಮಾಡಿಕೊಡ್ತಾರೆ ನೀಟಾಗಿ. ನಿಂಗೆ ಕೈ ಕರೆಕ್ಟಾಗಿ ಫಿನಿಶ್ ಆಗುತ್ತೆ. ತೋರಿಸೋಣ ಹೆಂಗಿದೆ. ಡಯಲ್ ತೋರಿಸಿ, ಡಯಲ್ ನೈಸ್. ಒಳಗೆ ಡೈಮಂಡು ಇದು ಸೇಮ್ ಇದೆ, ಬಟ್ ಇದರಲ್ಲಿ ಈ ಥರ ಬೇರೆ ಬೇರೆ ಥರ ಡಯಲ್ಗಳಿದೆ ಒಳಗಡೆ. ಬಿಗ್ ಡೈ. ಹಾಂ ಇದು ಸಿಲ್ವರ್ ಅಂಡ್ ಗೋಲ್ಡ್ ಮಿಕ್ಸ್. ಸಿಲ್ವರ್ ಗೋಲ್ಡ್ ಮಿಕ್ಸ್. ನಮ್ಮ ಟ್ರೈ ಮಾಡ್ತೀವಿ ನೋಡೋಣ ಹೆಂಗಿದೆ ಅಂತ. ಇದು ಚೆನ್ನಾಗಿದೆ ಒಂಥರ. ಹಾಕಿ ನೋಡಿ ಹೆಂಗೆ ಕಂಫರ್ಟಬಲ್ ಆಗುತ್ತೆ ಅಂತ. ಹಾಂ ನೋಡಿರ್ತಾರ ಇವಾಗ ಇಷ್ಟು ವಾಚ್ಗಳಿದ್ದಾವೆ. ಸೊ ಇಷ್ಟಲ್ಲಿ ಆಮೇಲೆ ಒಂದು ಸೆಲೆಕ್ಟ್ ಮಾಡಬೇಕು. ಇಂಡಿಯಾ ಅದು ಬೇಡ. ಹಾಂ ಇಷ್ಟಿದೆ. ಸೊ ಇಷ್ಟ ಆದರೆ ಒಂದು ಸೆಲೆಕ್ಟ್ ಮಾಡು. ಗೋಲ್ಡ್, ಫುಲ್ ಗೋಲ್ಡ್, ರೋಸ್ ಗೋಲ್ಡ್ ಬೇಡ, ನಾರ್ಮಲ್ ಥರ ಇದೆ. ಇವೆಲ್ಲ ಟ್ರೆಂಡ್ ಇದೆ. ಹೌದು ನೋಡಮ್ಮ ಯಾವ್ದು ಬೇಕು? ಏನ ಇಷ್ಟ ಆಗಿಲ್ವಾ? ಯಾಕೆ ಪ್ರೈಸ್ ಜಾಸ್ತಿ ಬೇಡ ಅಂತೆ ಅಲ್ವಾ? ಬರ್ಡೇಗೆ ಮದರ್ಸ್ ಡೇಗೆ ಎರಡು ಒಂದೇ ಗಿಫ್ಟ್ ನಿಮ್ಗೆ. ಕಮ್ಮಿ ಪ್ರೈಸ್ ಯಾವ್ದು ನೋಡೋದು. ಗೈಸ್ ಫೈನಲಿ ನಮ್ಮ ಅಮ್ಮ ಈ ವಾಚ್ ಸೆಲೆಕ್ಟ್ ಮಾಡಿದ್ದಾರೆ. ಓಕೆನಾ? ಎಷ್ಟಿದೆ ಪ್ರೈಸು? 19 ಸಮಥಿಂಗ್ ಇದೆ. ಎಷ್ಟಿದೆ? 60,995. ನೀವು ಒಂದು 5,000 ಡಿಸ್ಕೌಂಟ್ ಮಾಡ್ಕೊಡ್ಬೇಕು ಇವಾಗ ಮದರ್ಸ್ ಡೇ ಸ್ಪೆಷಲ್ಗೆ. ಒಂದು 5,000 ಡಿಸ್ಕೌಂಟ್ ಮಾಡಿಕೊಡ್ರಿ ಇವಾಗ. ಓಕೆನಾ ಮಜಾ? ಓಕೆನಾ? ಖುಷಿ ಆಯ್ತಾಯ್ತು? ಹಾಂ ವಾಚ್ ಖುಷಿನೇ, ಬಟ್ ಅಷ್ಟೊಂದು ಅಮೌಂಟ್ ಕೊಟ್ಟು ತಗೋಬೇಕನ್ನೋದು ಅಲ್ಲ, ಚೆನ್ನಾಗಿರುತ್ತೆ. ಹಾಂ
ಚೆನ್ನಾಗಿತ್ತಾನೆ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಇಷ್ಟು ದೊಡ್ಡದು ಅಮೌಂಟ್ ಕೊಟ್ಬಿಟ್ಟು ತಗೊಂತಾ ಇರೋದು ವಾಚ್. ತಗೋ, ಮದರ್ಸ್ ಡೇ ಸ್ಪೆಷಲ್, ಬರ್ಡೇಗೂ ಸ್ಪೆಷಲ್. ಕಂಗ್ರಾಟ್ಸ್. ನೀವು ಕಂಗ್ರಾಟ್ಸ್ ಮಾಡಿ ಅಮ್ಮನ್ಗೆ, ಎಲ್ಲರೂ ಕಂಗ್ರಾಟ್ಸ್ ಮಾಡ್ತಾರೆ. ಯಾವ್ದು ಫೈನಲ್ ಅದೇ ನಾನು. ಓ ಅದೇ ಫೈನಲ್ ಆಯ್ತು. ಇದು ಫೈನಲ್ ಆಗಿದೆ. ಓಕೆ ಕಾಂಪ್ಲಿಮೆಂಟ್ರಿಗೆ ಈ ಬಾಕ್ಸ್ ಕೊಟ್ಟಿದ್ದಾರೆ. ನಮ್ಮಮ್ಮ 16,000 ರೂಪಾಯಿ ವಾಚ್ ಹಾಕೊಂಡ್ 17,000 ರೂಪಾಯಿ ವಾಚ್ ಹಾಕೊಂಡ್ ಮಿಂಚ್ತವ್ರೆ. ಅದಕ್ಕೆ ನನ್ ಮಾಲಾ ಫೇಶಿಯಲ್ ಬೇಡ ಅಂದಿದ್ದು. ಬೇಡ ಅಮ್ಮ, ಮಾಲಾ ಫೇಶಿಯಲ್ ಅಲ್ಲ, ಆ ವಾಚ್ ಇರೋದು ಬೆಲೆ, ಅದು ನ್ಯೂ ಕಲೆಕ್ಷನ್. ಅದು ನಮ್ಗೇನ್ ಕಮ್ಮಿ ದುಡ್ಡು ಹಾಕಿದ್ರೆ ಸಾಕಾಗಿತ್ತಪ್ಪ. ಅಲ್ಲ, ಇವಾಗ ಹಾಕೊಳ್ಳೋದು ಒಂದ್ಸರಿ ನಾವು ಚೆನ್ನಾಗಿರೋದು ಹಾಕೊಬೇಕು. ಲೈಫ್ ಲಾಂಗ್ ವಾಚ್ ಅದು ಅಲ್ವೇನಾ? ಅದು ದುಡ್ಡನ್ನ ನೋಡ್ಬಾರ್ದು ಗೈಸ್. ಅದು ನಮ್ಮಮ್ಮ ಮದರ್ಸ್ ಡೇ ಇವತ್ತು, ಅಂಡ್ ನಮ್ಮ ಅಮ್ಮನ ಬರ್ಡೇ ಗಿಫ್ಟ್ ಎಲ್ಲ ಒಟ್ಟಿಗೆ ಕೊಟ್ಬಿಡಿ ಒಂದೇ ಸಲ. ನೆಕ್ಸ್ಟ್ ನಮ್ಮ ಅಕ್ಕನಿಗೆ ಏನ್ ಬೇಕು ಅಂತ ಕೇಳ್ಬೇಕು. ಸರಿ, ನಿಂಗೇನ್ ಬೇಕು ಹೇಳ? ನಂಗೆ ಮಗ್ನೋಲಿಯಾ. ಹಾ? ಮಗ್ನೋಲಿಯಾ ಯಾವಳು 50 ಸಲ ತಿನ್ಸಿ ನಿಮ್ ಮಗ್ನೋಲಿಯಾ ಮ್ಯಾಗ್ನೋಲಿಯಾ. ಮ್ಯಾಗ್ನೋಲಿಯಾ ಏನ್ ಬೇಕು ನಿನಗೆ? ಅದು ಕೇಕ್ ಬೇಕಾ? ಗಿಫ್ಟ್ ಏನು ಬೇಡವಾ? ನಂಗೆ ಗಿಫ್ಟ್ ನೋಡ್ತೇನೆ ಫಸ್ಟ್. ನಂಗೆ ಫಸ್ಟ್ ತಿನ್ಬೇಕು ನೀನು ಜೀವನದ. ಫಸ್ಟ್ ತಿನ್ಬೇಕು, ಆಮೇಲೆ ಮಿಕ್ಕಿದ್ದು ಬದುಕ್ಬೇಕಾದ್ರೆ ತಿನ್ಬೇಕಂದ್ರೆ ಬದುಕಕ್ ತಿನ್ಬೇಕು, ತಿನ್ನಕ್ಕೆ ಬದುಕಬಾರ್ದು. ನಾನ್ ತಿನ್ನಕ್ಕೆ ಬದುಕಿರೋದು. ಆಯ್ತು, ಬದುಕು. ಇಲ್ಲಿ ಹೊಟ್ಟೆ ಉರ್ಕೊಂಡ್ರದು ಒಂದ್ ವ್ಯಕ್ತಿ ಯಾರು ಗೊತ್ತಾ? ಈ ವ್ಯಕ್ತಿ ಹೊಟ್ಟೆ ಉರ್ಕೊಂತವಳೆ. ಇವಳಿಗೇನು ಕೊಡ್ಸಿಲ್ಲ ಅವಾಗ್ಲಿಂದ ಅಂತ. ಇವಳ ಹತ್ರ ಎಲ್ಲ ಐತೆ, ಇನ್ನು ಬೇಕು ಇವಳಿಗೆ ಏನಾರು. ನೋಡ್ತೀರಾ ವಿಡಿಯೋಸ್ ಎಲ್ಲ ನಮ್ದು? ಥ್ಯಾಂಕ್ ಯು ಅಂತೆ. ನಾನು ವ್ಲಾಗ್ಸ್ ಕೂತ ನೋಡ್ತಾರಂತೆ. ನಾಳೆ ಬರ್ತೀಯ ವ್ಲಾಗ್ ಅಲ್ಲಿ. ಹಾಯ್ ಮಾಡು ಎಲ್ರಿಗೂ, ನಿಮ್ ಫ್ರೆಂಡ್ಸ್ಗೆಲ್ಲ ಹಾಯ್ ಮಾಡು. ಥ್ಯಾಂಕ್ ಯು ಸರ್. ಹಾಯ್ 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 ಬ್ರೋ. ಹಾಯ್ ಹಾಯ್. ನೋಡ್ತೀರಾ ವಿಡಿಯೋಸ್ ಎಲ್ಲ? ಥ್ಯಾಂಕ್ ಯು. ಸೊ ಗೈಸ್, ನಮ್ಮ ಅಕ್ಕನ್ಗೆ ಅನ್ಲಿಮಿಟೆಡ್ ಕಾರ್ಡ್ ಕೊಡ್ಬೇಕು. ಒಂದು ರೆಸ್ಟೋರೆಂಟ್ ಹೋಗ್ಬಿಟ್ಟು ನಿನಗೆ ಏನ್ ಬೇಕೋ ತಿನ್ನು ಅನ್ನೋದು ಒಂದು ಕೊಟ್ಬಿಡ್ತೀವಿ. ಒಂದ್ ವರ್ಷ ಪೂರ್ತಿ ಸಬ್ಸ್ಕ್ರಿಪ್ಷನ್ ನಿನಗೆ. ಯಾವ್ದಾರ ಒಂದು ಮಾತ್ರ. ಯಾವ್ದನ್ನ ಚೂಸ್ ಮಾಡ್ತೀಯಾ? ನಾನ್ ಉಡುಪಿ ಇಲ್ಲ ಕದಂಬ. ಉಡುಪಿ ಕದಂಬ ಅನ್ಲಿಮಿಟೆಡ್. ಏನ್ ಬೇಕೋ ತಿಂಬ ದಿವಸ ಪೂರ್ತಿ ಹೋಗ್ಬಿಟ್ಟು ನೀನು. ನನ್ನ ಲೈಫಲ್ಲೂ ಕೂಡ ನಿಂಗೆ ಅದರ ಮಾಲ್ ಮಾಡಿದ್ರೆ ಅದು ಕೆಳಗಡೆ ಹಿಂಗ್ ಮಾಡ್ಬಾರ್ದು, ಸ್ವಿಮ್ಮಿಂಗ್ ಪೂಲ್ ಮಾಡ್ಬಿಡ್ಬೇಕು. ಗೈಸ್ ಇಮ್ಯಾಜಿನ್ ಗೈಸ್, ಅಕಸ್ಮಾತ್ ಇದಿಲ್ಲ ಅಂತ ಸ್ವಿಮ್ಮಿಂಗ್ ಪೂಲ್ ಆಗಿದ್ರೆ ಯಾವ ತರ ಇರ್ತಿತ್ತು ಗೈಸ್. ಕುಶಾನಿಗೆ ಹೊಟ್ಟೆ ತುಂಬಾ ಹಸಿತಿದೆ ಅಂತೆ, ಅದಕ್ಕೆ ಫಸ್ಟ್ ಅವಳು ಊಟ ಮಾಡಿಸ್ಬಿಡೋಣ. ಅದಾದ್ಮೇಲೆ ಮಿಕ್ಕಿದ ಕೆಲಸ ಮಾಡೋಣ. ಚಿಪ್ಬೇಕಾ? ಚಿಪ್ಪ ಸಿಗಲ್ಲ ಬಾ ಗೈಸ್, ಎಲ್ಲ ಊಟ ಮಾಡೋಣ ಫಸ್ಟ್. ಓಕೆನಾ? ಬನ್ನಿ. ಸಬ್ಬಿನೇನೋ ಬೇಕಂತೆ. ನಾವ್ ಯಾವತ್ತೂ ತಿಂದಿಲ್ಲ ಆಯ್ತಾ? ನೀನ್ ಯಾವಾಗೂ ತಿಂತಿರ್ತೀಯಲ್ಲ, ಫುಲ್ ಕಲರ್ಫುಲ್ ಆಗಿರುತ್ತೆ. ಅದಕ್ಕೆ ಒಂದ್ಸಲಿ ಅದನ್ನ ತಿನ್ಬೇಕು. ಬನ್ನಿ ಗೈಸ್, ಅವಳು ಸಬ್ಬಿನ ಕೊಡ್ಸೋಣ. ನಾವು ಅಮ್ಮಂಗಿನ ಲೈಟ್ ಆಗ್ಬೇಕಂತೆ, ತಗೊಂಡೋಗೋಣ. ನಾನು ಕ್ಯಾಲಿಫೋರ್ನಿಯಾ ಬರೀಟು ತಗೊಂಡಿದ್ದೀನಿ. ಅಂಡ್ ಇಲ್ಲಿ ನಮ್ಮನೆಯವ್ರು ನೋಡ್ರಿ ನೂಡಲ್ಸ್ ತಗೊಂಡಿದ್ದಾರೆ. ಇಲ್ಲಿ ನನಗೊಂದು ನನಗೆ ಒಬ್ಬನಿಗೆ, ಅದು ನಿಮ್ಮಿಬ್ಬರಿಗೆ ಗೈಸ್. ನಾನು ತಗೊಂಡಿದ್ದೀನಿ ಗೈಸ್. ನಮ್ಮ ಅಕ್ಕನಿಗೆ ಸಬ್ಬೆ ಬೇಕು ಅಂದಿಲ್ಲ, ಅದಕ್ಕೆ ಸಬ್ಬೆ ಕೊಡ್ತೀನಿ ನೋಡಿಗೆ. ಅವ್ನು ತಗೊಂಬ ನಿಮ್ಗೆ ಡೈರೆಕ್ಟು. ಗುಂಡ ಹೆಂಗೆ ತಿಂದವನೆ? ಗುಂಡ ಹೆಂಗಿದ್ಯಾ? ಅಮ್ಮ ಹೆಂಗಿದಮ್ಮ? ಹೆಂಗಿದ್ಯಾ? ಇವಾಗ ಲಂಚ್ ಮುಗಿಸ ಸಿಗ್ತೀವಿ ನಿಮ್ಗೆ. ಸಂಡೇ ಎಷ್ಟು ಜನ ಬಂದವ್ರು ಇವತ್ತು? ಫುಲ್ಲು ಕ್ರೌಡು, ಸಿಕ್ಕಾಪಟ್ಟೆ ಕ್ರೌಡ್. ಇಲ್ಲ, ಸಂಡೇ ಮಾತ್ರ ಹೆಂಗಿರುತ್ತೆ. ನೆಕ್ಸ್ಟ್ ನಮ್ಮ ಅಕ್ಕನ್ಗೆ ಗಿಫ್ಟ್ ಕೊಡ್ಬೇಕು. ಅವಳೇ ಚೂಸ್ ಮಾಡ್ಲಿ ಏನ್ ಬೇಕು ಅಂತ. ಅವಳು ಬಿಟ್ಬಿಡಿ ಮಾಲಾ ಪೇಜನ್ ಅವಳದು. ಅವಳು ಎಲ್ಲಿ ಕೈ ಇಕ್ಲ ಎಲ್ಲ ಅವಳದೆ. ಎಲ್ಲಿ ಕೈ ಇಕ್ಕಿ ಎಲ್ಲ ನಿಂದೆ. ಯಾಕೆ? ಆಯ್ತು ಓಕೆ. ನಿಂಗೆ ಏನ್ ಬೇಕೋ ತಗೋ. ಲಿಮಿಟ್ ಇರ್ಲಿ. ಎಲ್ಲ ಹೋಗ್ತಿದ್ಯಾ? ಅಲ್ಲ ನಿನ್ ಕಡೆ ಗಿಫ್ಟ್ ತಿನ್ನೋದಕ್ಕಲ್ಲ ಗೈಸ್. ಅವಳು ಬರೀ ಇವಾಗ ಇಷ್ಟ ಕಡೆ ಕೊಡ್ತೇವೆ ತಿನ್ನೋದಕ್ಕೆ. ಇನ್ನೂ ಬೇಕಾ ತಿನ್ನೋದಕ್ಕೆ ಅವಳಿಗೆ? ಇದು ಬೇಕಾ? ಸಾಕು ಗಿಫ್ಟ್. ಅದೇನ ಗಿಫ್ಟ್ ನಿಂಗೆ? ಇಲ್ಲ, ಇದು ಚಿಕ್ಕ ಗಿಫ್ಟ್. ನಂಗೆ ಡೋನಟ್ಸ್ ಭಯ್ಯ ಓದೇ ರೈಟ್. ಬಂದು ಡೋನಟ್ ನಮ್ಮ ಅಕ್ಕಂದು. ನಂಗೆ ಸಖತ್ ಇಷ್ಟ ಡೋನಟ್ ಮಾತ್ರ. ಅಮ್ಮ ನಿಂಗೆ ಬೇಕಮ್ಮ? ನೀನು ಡಯಟು ಹೋಗ, ಪೇಮೆಂಟ್ ಹೋಗ. ಯಾರು ಕೇಳ್ಬಿಟ್ಟು ನಾನು ಒಬ್ಬರೇ ತಿಂತೇನೆ. ಬ್ರೋಕ್ ತಿಂತೆ? ಬ್ರೋಕ್ ತಿನ್ಸೆ ಪಾಪ. ನೀನು ಕೇಕು ಹೆಂಗಿದೆ? ಬಿಸಿ ಕಣೆ. ಅಷ್ಟೇ ಮತ್ತೆ ಪಾಪ ಗುಣ ನೋಡ್ದವನೆ. ಗುಣ ಪಾಪ ಲೈ. ಆಮ ನಮ್ಮ ಗುಣ. ಹ್ಯಾಪಿ ಬರ್ಡೇ ಗುಣ. ಎಷ್ಟು ಜನ ಬಂದ್ಬಿಟ್ಟು ನನಗೆ ಚೆನ್ನಾಗಿ ಮಾತಾಡ್ಸಿ ಪ್ರೀತಿಯಲ್ಲಿ ಫೋಟೋ ತಗೊಂಡು ಹೋದ್ರು. ಒಂಥರ ಖುಷಿ ಆಗುತ್ತೆ ಗೈಸ್, ಹಿಂಗೆಲ್ಲ ಬಂದು ನಾನು ಫೋಟೋ ತಗೊಂಡು ಹೋದ್ರೆ. ನಿಜವಾಗ್ಲೂ ನಾನು ಎಲ್ಲ ಬ್ಲಾಗಲ್ಲಿ ಹೇಳ್ತಾ ಇರ್ತೀನಿ ಖುಷಿ ಆಗುತ್ತೆ ಅಂತ. ಸೊ ಒಂದಷ್ಟು ಜನ ನೆಗೆಟಿವ್ ಕಮೆಂಟ್ಗಳು ಮಾಡ್ತೀರಾ.
ಸೊ ಅದೆಲ್ಲ ಹಿಂಗೆ ಹಿಂಗೆಲ್ಲ ಬಂದು ಫೋಟೋ ತಗೊಂಡು ಹೋದ್ರೆ ಆ ಥರ ನಂಗೆ ಅವೆಲ್ಲ ನೆನಪೇ ಆಗಲ್ಲ ಗೊತ್ತಾ ನಿಜವಾಗ್ಲೂ ನಾನು ಜನಗಳು ಇಷ್ಟಪಡ್ತಾರೆ ಅಂತ ಅನ್ಕೋತೀನಿ. ಆ್ಯಂಡ್ ಎಲ್ಲ ಜನಗಳು ನಂಗೆ ಇಷ್ಟಪಡ್ತಾರೆ, ಬಟ್ ಕೆಲವ್ರು ಮಾತ್ರ ನಂಗೆ ಕಂಡ್ರೆ ಆಗಲ್ಲ. ಇಟ್ಸ್ ಓಕೆ, ಇಟ್ಸ್ ಆಲ್ ಲೈಫ್. ಒಂದು ಗುಲಾಬಿ ಹೂವಲ್ಲಿ ಒಂದು 4-5 ಮುಳ್ಳುಗಳು ಇರ್ತವೆ. ಹಾಗಾದ್ರೆ ನಾವು ಗುಲಾಬಿ ಹೂವನ್ನ ಪರ್ಚೇಸ್ ಮಾಡದೇ ಇರ್ತೀವ, ತಗೋತಿರ್ತಾನೆ ಆ ಥರ. ನಮ್ಮ ಫ್ಯಾಮಿಲಿ ಎಂಥ ಒಳ್ಳೆ ಫ್ಯಾಮಿಲಿ ಗೊತ್ತಾ, ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ದೇ ಲವ್ ಮೀ ಆ್ಯಂಡ್ ಐ ಲವ್ ದೆಮ್ ಗೈಸ್. ಇವ್ರ ಥರ ಸಪೋರ್ಟ್ ನನಗೆ ಎಲ್ಲೂ ಸಿಗಲ್ಲ ನಿಜವಾಗ್ಲೂ. ತುಂಬ ಸಪೋರ್ಟ್ ಮಾಡ್ತಾರೆ ನಂಗೆ ನಮ್ಮ ಫ್ಯಾಮಿಲಿ. ಸೊ ಅವ್ರದ್ದೇ ನಂಗೆ ಗೊತ್ತಿರಲಿಲ್ಲ ಇರೋದು. ಅಕಸ್ಮಾತ್ ಅವ್ರೇನು ನಂಗೆ ಸಪೋರ್ಟ್ ಮಾಡಿ ಅಂದಿದ್ರೆ ನನ್ನ ಬ್ಲಾಗ್ ಕಂಟೆಂಟ್ ಆಗಿರಲಿ, ನಂಗೆ ವಿಡಿಯೋ ಮಾಡೋಕ್ಕಾಗಿಲ್ಲ, ಹಂಗೆ ಸ್ಫೂರ್ತಿನೇ ಬರ್ತಿದ್ದಿಲ್ಲ. ನಾನು ಇಷ್ಟೊಂದು ಸ್ಪೋರ್ಟಿವ್ ಆಗಿ ಆ್ಯಂಡ್ ಕಾನ್ಫಿಡೆಂಟ್ ಆಗಿದ್ದೀನಿ ಅಂತಂದರೆ ಅದು ನಮ್ಮ ಫ್ಯಾಮಿಲಿಯಿಂದ. ಆ್ಯಂಡ್ ಐ ಆಮ್ ಬ್ಲೆಸ್ಡ್ ಟು ಹ್ಯಾವ್ ದಿಸ್ ಫ್ಯಾಮಿಲಿ ನಿಜವಾಗ್ಲೂ. ಬಟ್ಟೆ ಬೇಕಾದ್ರೆ ಬಟ್ಟೆ ಇವಳು ಮಗಳು ಬಟ್ಟೆ ತಗೋ ರೆಡಿ. ಅಕ್ಕಂಗೆ ಬಟ್ಟೆ ಬೇಕು ನನ್ಲು, ಬಟ್ ನಾನು ತಗೋತಾ ಇದ್ದೀನಿ ಬಟ್ಟೆ. ನಂಗೂ ಬೇಕು, ಅದಕ್ಕೇನೆ ನಿಂಗೂ ಕೊಡ್ಸಿ ಕೆಳಗೆ ಹೋಗೋಣ ಒಂದು ಸ್ವಲ್ಪ, ನಾನು ತಗೋಬಿಡ್ತೀನಿ. ಅಕ್ಕ ಹುಡ್ಕೊಂಡು ಹೋಗ್ಬಿಟ್ಟು ಇವಾಗ ಈ ಬ್ಯಾಗ್ ತೊಗೊಂಬಂದವಳೆ, ಇವಾಗ ಈ ಬ್ಯಾಗ್ ಬೇಕಂತೆ. ಓಕೆ ನಾ ಪಕ್ಕನೇ ಬ್ಯಾಗ್ ಅವ್ರು ಬಿಲ್ ಇಲ್ಲ ಬ್ಯಾಗ್ ಓಕೆ, ಬಟ್ ನಮ್ಮ ಬಟ್ಟೆ ಸಿಗ್ಲಿಲ್ಲ ಇಲ್ಲಿ, ಆಚೆ ಬಿಟ್ಟಿದ್ದೆ ಗೈಸ್. 2300 ರೂಪಾಯಿ ಬ್ಯಾಗ್ ತಗೊಂಡವಳೆ. ಅಲ್ಲ ಏನಾಯ್ತು ಇವಾಗ, ಏನಾಯ್ತು ನಿಂಗೆ ಇವಾಗ ಏನು ಹೇಳು? ನಿಂಗೆ ಎಷ್ಟು ಕೊಡ್ಸಿ ನಿನ್ ಜೀವನ ಪೂರ್ತಿ ಹೇಳು. ಎಷ್ಟು ಕೊಡ್ತೀಯ ನಿಂಗೆ ಇನ್ನ? ಚಿನ್ನ ಬೇರೆ ಏನ್ ಬೇಕಾ ನಿಂಗೆ? ಸಾಕಲ್ಲ ಬಟ್ಟೆ. ಇನ್ನು ಬಟ್ಟೆ ತಗೊಂಡಿವ ನೀನು? ಚೆನ್ನಾಗಿದೆ ಬಟ್ಟೆ ಇಲ್ಲಿ. ನಂಗೆ ಇಷ್ಟ ಆಗ್ಲಿಲ್ಲ. ಆಯ್ತು ಬಟ್ಟೆ ನಿಂಗೆ ಇಷ್ಟ ಆಯ್ತಾನೆ, ಮತ್ತೆ ಬರ್ಬೇಕು ಇದಾಗ ಬ್ಯಾಗ್ ತಗೊಂಡೆ. ಇಷ್ಟ ಆಯ್ತದೆ ಬ್ಯಾಗು ಒಂದೇ ಜಾಸ್ತಿ. ನಾನು ಹೇಳಿದ್ದು ಒಂದೇ ಗಿಫ್ಟ್ ಕೊಡ್ತೀನಿ ನಿನಗೆ ಅಂತ. ಬ್ಯಾಗು ಕಾಸ್ಟ್ ಜಾಸ್ತಿ. ಓ ನಿನಗೆ ಇವಾಗ ಅಮ್ಮಂಗೆ 15,000 ಕೊಡ್ಸಿ, ಅದಕ್ಕೆ ನಿಂಗೂ ಕೊಡ್ಸ್ಬೇಕು ಅಂತ ಹೇಳ್ತಿದ್ಯಾ? 5,000 ಓಕೆನಾ? ಇದು ಹೆಂಗೋ ಕಮ್ಮಿ ಸಿಕ್ತು, ಅದಕ್ಕೆ ಬಟ್ಟೆ ಅಂದ್ರೆ ಬಟ್ಟೆ ಸಿಗ್ಲಿಲ್ಲ, ಅದಕ್ಕೆ ಬಟ್ಟೆ ಬೇರೆ ಕಡೆ. ಆಯ್ತು ನಡಿಯಪ್ಪ. ನೋಡಿ ಗೈಸ್, ಈ ಬಟ್ಟೆ ಹೆಂಗಿದೆ, ಸಖತ್ತಾಗಿದೆ, ಇದು ತಗೊಳ್ಳೆ. ಸೊ ಗೈಸ್ ಇಲ್ಲಿ ಬಟ್ಟೆ ತಗೊಳ್ಳೋದಲ್ಲ, ಅಲ್ಲಿ ಕ್ಯೂ ನೋಡ್ರಿ ಎಷ್ಟು ಇದೆ, ಫುಲ್ಲು ಕ್ಯೂ. ಯಪ್ಪ, ದಯವಿಟ್ಟು ಬೇರೆ ಅಂಗಡಿ ಹೊಟ್ಟೋಗ್ಬಿಡೋಣ, ಇಲ್ಲಿ ಮೇಲೆ ತಗೊಂಬಿಡ. ಯಾಕೆ ಹೇಳು, ಸಿಕ್ಕಾಪಟ್ಟೆ ಕ್ಯೂ ಇದೆ ಕಣೆ ಅಲ್ಲಿ ಬಿಲ್ಲಿಂಗ್ ಮಾಡ್ಸೋಕೆ. ಇವರು ಮಂಗಳೂರವರು ನಮ್ಮ ನೋಡ್ಬಿಟ್ಟು ಮಾತಾಡ್ಸಕ್ ಬಂದ್ರು. ಹಾಯ್, ನೋಡ್ತೀರಾ ವಿಡಿಯೋಸ್ ಎಲ್ಲ? ಥ್ಯಾಂಕ್ ಯು ಯಾ ಥ್ಯಾಂಕ್ ಯು ಬಾಯ್. ಆಗ್ತೀವಿ ನೋಡಿ. ತಗೊಳ್ಳಿ ಮಗಳು. ಫ್ಯಾನ್ಸ್ ಅಲ್ಲ, ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿ ಗೈಸ್ ಇಲ್ಲಿ ಎಲ್ರು. ಹೌದಾ? ಓದಲ್ವಾ? ಓದ್ಬೇಕು ಪುಟಿ, ಓದ್ಬೇಕು. ಆಮೇಲೆ ಓದೋದಿಲ್ಲ ಅವಳು, ಒಂದ್ 10 ಸತಿ ನೋಡ್ತಾಳೆ ನಿಮ್ ವಿಡಿಯೋಗಳನ್ನ. ಓಕೆ ಥ್ಯಾಂಕ್ ಯು. ಚೆನ್ನಾಗಿ ಓದು ಓಕೆನಾ? ಓದ್ಬಿಟ್ಟು ಆಮೇಲೆ ಬ್ಲಾಗ್ ನೋಡು ಓಕೆನಾ? ಓಕೆ ಬಾಯ್. ಹಾ, ಇವಾಗ ನಮ್ಮ ಅಕ್ಕ ಇಲ್ಲಿಗೆ ಬಂದವಳೆ. ಓಕೆನಾ? ಇದು ಇಷ್ಟ ಆಯ್ತಾ ನಿಂಗಿದು? ಹಾ, ಇಷ್ಟ ಆಗಿಲ್ವಾ? ಏನಕ್ಕೆ ಇಷ್ಟ ಆಗಿಲ್ಲ? ಎಷ್ಟು? 8,000 ತಗೊಂತೀಯಾ? ತಗೊಂಬಿಡು. 8,000 ಬಟ್ಟೆ ಅದು ಅಂತ. ಒಂದು 10-20 ತಗೊಂತೀನಿ ಬಟ್ಟೆ. ಸ್ಟಾರ್ಟಿಂಗ್ 7,000 ಅಂತ. ಇಲ್ಲಿ ತಗೊಳ್ತೀರ ಪರವಾಗಿಲ್ಲ, ಬಾರೆ ತಗೊಳ್ಳೆ. 50% ಆಫ್ ಇದೆ, ತಗೊಳ್ಳಿ. 7,000 3,000 ರೂಪಾಯಿ ಆಗುತ್ತೆ, ತಗೊಳ್ಳೆ. 50% ಆಫ್ ಅಲ್ಲ? ಆಯ್ತು ತಗೋ, 7,000 ಪರವಾಗಿಲ್ಲ, ಕೊಡ್ಸ್ತೀನಿ. ಬಾಳ ಅಂತೆ ಹಿಂಗೆಲ್ಲ ಅಜೀಪ್ ಮಾಡಬಾರ್ದಪ್ಪ. ಹೋಗ್ಬಿಟ್ಟು ತಗೊಂಬೇಕು, ಹಂಗೆ ಆಚೆ ಬರ್ಬಾರ್ದು. ಆಯ್ತು, ದುಡ್ಡ ನೋಡ್ಬಾರ್ದು, ಫಸ್ಟ್ ತಗೊಂಡ್ಬಿಡ್ಬೇಕು. ಅದ ಅಜೀಪು. ನನಗೆ ಒಂದು ಅಂಗಡಿಗೆ ಹೋದ್ರೆ ತಗೊಂಡ್ಬಿಡ್ಬೇಕು, ಇಲ್ಲಾಂತಂದ್ರೆ ಒಂಥರ ಮನ್ಸಿಗೆ ಸ್ಯಾಟಿಸ್ಫೈ ಆಗಿಲ್ಲ. ಅವ್ರು ನಮ್ಗೆ ನೋಡ್ತಾನೆ ಇರ್ತಾರೆ, ಏನ್ ಸುಮ್ಮನೆ ಬಂದು ಹೋಗ್ತಾರಲ್ಲಪ್ಪ ಅಂತ ಅನ್ಕೊಂಡ್ಬಿಡ್ತಾರೆ. ಅಂದ್ರೆ ಮನ್ಸಿಗೆ ಬೇಕಾಗುತ್ತೆ. ಇವಾಗ ಇಲ್ಲಿ ಬೇರೆ ಅಂಗಡಿಗೆ ಬಂದಿದ್ದೀವಿ. ಇಲ್ಲ ಟೇಸ್ಟ್ ತಗೊಳಕಿದ್ರ? ಇಲ್ಲ ಟೇಸ್ಟ್ ತಗೋ. ನೈಸ್, ನೋಡ್ತಾವಳೆ ಯಾವ್ದು ಬೇಕು ಅಂತ. ಇದ್ರ ಡಿಫ್ರೆಂಟಾಗಿ ಚೆನ್ನಾಗಿದೆಯಲ್ಲ ಇದು? ಚೆನ್ನಾಗಿಲ್ವಾ? ಆಯ್ತು ನೋಡಿ, ಯಾವ್ದು ಬೇಕು ತಗೋ. ಹಿಂಗೇನು ಬೇಕಮ್ಮ? ಹಿಂಗೇನು ಮಾಡುವ? ಯಾವ್ದಾರ ಒಂದು ಬಟ್ಟೆ ನೋಡಿ ತಗೊಳ್ಳಿ. ಅಲ್ಸ್ತಾವಳ ಅವಾಗಿಂದ. ಈಗ 5 ಅಂಗಡಿ ಬಂದಿರೋದು ನೀನು. ಪ್ರೈಸ್ ನೋಡೋದು ಯಾಕೆ ಒಂದು ಬಟ್ಟೆ ನೋಡ್ತಿಲ್ಲ ಅವಳು, ಬರೀ ಪ್ರೈಸ್ ನೋಡ್ತಾವಳು. ಗೈಸ್ ಇದು ನನ್ನ ಔಟ್ಫಿಟ್ ಇವತ್ತಿಂದು. ಕಮೆಂಟ್ ಮಾಡಿ ಹೇಳಿ ಗೈಸ್ ಹೆಂಗಿದೆ ಅಂತ. ಎಲ್ಲ ಹೋಗಿ ಬಲೂನ್ ದೆಪ್ಕೊಂಬಂದವಳು ಗೈಸ್. ಅವಳು ಎಲ್ಲಿ ದೆಪ್ಕೊಂಬಂದೆ ಬಲೂನ್ ಹೋಗ್ಬಿಟ್ಟು? ಅಲ್ಲಿ ಸೇರಿ ಹೋಗ್ಬಿಟ್ಟು ಅಂಗಡಿ ತಂದ. ಹೆಂಗೆ ಅಂದ್ರೆ ಬ್ರೋ, ಇಲ್ಲಿ ಬಲೂನ್ ಕೊಟ್ಟು ತೋರಿಸ್ತಾ ಇದ್ರು. ಬಲೂನ್ ತೋರ್ಸ್ರೆ ಮಕ್ಳು ಹೋಗ್ತಾರೆ. ತೋರ್ಸ್ ತಕ್ಷಣ ಅಲ್ಲಿ 2,000 ರೂಪಾಯಿ ಟ್ಯಾಕ್ಸ್. ಒಳಗಡೆ ಎಂಟ್ರಿ ಕೊಟ್ಟ ತಕ್ಷಣ 2,000 ರೂಪಾಯಿ ಟ್ಯಾಕ್ಸ್. ಆತರ ಅಲ್ಲಿ ಹೋಗ್ಬಿಟ್ಟು ತಗೊಂಡವ್ರು ಕೊಡ್ತಿದ್ರು ಇದು. ನಾನೇನಂದೆ ಇರಿ ಓಕೆ ಚೆಕ್ ಮಾಡ್ಕೊಂಡು ಬರ್ತೀನಿ ಅನ್ಬಿಟ್ಟು ಬಂದ್ವಿ. ತಗೊಂಡ್ರ? ಏನಿಲ್ಲ, ತಗೋಬೇಕು ಇವಾಗ. ಐದ್ನಲ್ಲಿ ನಮ್ಮ ಅಕ್ಕ ಇತ್ತು ತಗೊಳ್ಳೋಳೆ. ಈ ತರ ಚೆನ್ನಾಗಿದೆ ನೋಡೋಣ. ಇದನ್ನ ಹೊಸ ಬಟ್ಟೆ ಅಂತ ಹೇಳ್ಬೋದು. ಓಕೆನಾ? ನೀನ್ ತಗೋ. ನೈಸ್. ಎಂತರ ಎಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀನಿ.
ಅಂತ ಡ್ಯಾನ್ಸ್ ಮಾಡೋಣ ಹೆಂಗೆ ಒಂದು ಡ್ಯಾನ್ಸ್ ಮಾಡೋ ಒಂದು ಸ್ಟೆಪ್ ಒಂದೇ ಸ್ಟೆಪ್ಪು ಬಟ್ಟೆ ಕೊಡ್ಸಾ ನಿಂಗೆ ಬಿಟ್ಟು ಹೊಂಟೋಗ್ಬಿಡ್ತೀನಿ ಒಂದು ಡ್ಯಾನ್ಸ್ ಬೇಗ ಒಂದು ಡ್ಯಾನ್ಸ್ ಮಾಡು ಸುಮ್ಮನೆ ಯಾವ್ದಾರು ಒಂದು ಡ್ಯಾನ್ಸ್ ಯಾವ್ದಾರು ಒಂದು ಡ್ಯಾನ್ಸ್ ನಿಂಗೆ ಇಷ್ಟ ಬಂದಿದೆ ಅಂತ ಮಾಡೋ ಆಯ್ತು ಓಕೆ ಡನ್ ನಿಂಗೆ ಬಟ್ಟೆ ಫಿಕ್ಸ್. ಸೊ ಗೈಸ್ ನಮ್ಮ ಅಕ್ಕಂಗೆ ಗಿಫ್ಟ್ ಆಗಿದೆ 2 ಗಿಫ್ಟ್ ಒಳಗೆ. ಹಾಂ 400 ರೂಪಾಯಿ ಬಟ್ಟೆ ಹಾಕೊಂಡು ಜಮ್ಮರು ಅಲ್ಲ ಮೇಲಿಂದ ಓಡ್ಕೊಂಬಂದ ಕೆಳಗಡೆ ಅಲ್ಲ ಇದು ನೋಡಿ ಯಾರೋ ಕುಶನ್ ಅನ್ಕೊಂಬಿಡ ಕಾಣಿಸಿದ್ರಾ ಅವ್ನು ಚೈದ್ರಾ ಒಳ್ಳೆ ಕುಶನ್ ಹತ್ರ ಕಾಣಿಸ್ತಿಲ್ವಾ? ಸೇಮ್ ಡ್ರೆಸ್ ಕುಶನ್ ಹತ್ರ ಇದೆ. ಥ್ಯಾಂಕ್ ಯು. ನೋಡ್ತೀರಾ ವಿಡಿಯೋಸ್ ಎಲ್ಲ? ಥ್ಯಾಂಕ್ ಯು. ಬಾಯ್ 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 ಕುಶಾನಿ. ಥ್ಯಾಂಕ್ ಯು. ನೀನು ಹೋಗಿ ಹೊರತೇನೆ ಬಾಯ್ ತೊಗೊಳ್ಳಿ. ಥ್ಯಾಂಕ್ ಯು ಗೈಸ್. ನಿಮ್ಗೆ ಬಂದಾಗ ಖಾಲಿ ಕೈಯಲ್ಲಿ ಬಂದ್ವಿ, ಹಿಂಗೆ ಹೋಗ್ಬೇಕಾದ್ರೆ ಇಷ್ಟ ತೊಗೊಂಡು ಹೋಗ್ತಿದ್ವಿ, ಬರ್ಬೇಕಾದ್ರೆ 0 ರೂಪೀಸ್, ಹೋಗ್ಬೇಕಾದ್ರೆ ಎಷ್ಟು 25,000 ಖರ್ಚಾಗಿದೆ ಗೈಸ್ ಮಾಲಲ್ಲಿ ಇವತ್ತು. 25,000 ಖರ್ಚಾಗಿದೆ. ಯಪ್ಪ ಅದು ಚೆನ್ನಾಗಿತ್ತಲ್ಲ, ಎಲ್ಲ ವರ್ತ್ ತೊಗೊಂಡಿದ್ದು ಎಲ್ಲ ತೊಗೊಂಡಿದ್ದಲ್ಲ. ಅಮ್ಮಂದೆ ಜಾಸ್ತಿ ಖರ್ಚಾಗಿರೋದು ಇವತ್ತು. ತೋರ್ಸು ವಾಚು ಎಕ್ಸ್ಪೆನ್ಸಿವ್ ಮಾಮ್ ಗೆಸ್ ಮಾಮ್. 25,000 ಮತ್ತೆ ದುಡಿಬೋದು, ಬಟ್ ನಮ್ಮ ಫ್ಯಾಮಿಲಿ ಹ್ಯಾಪಿನೆಸ್ ಆ್ಯಂಡ್ ಇವತ್ತು ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಗೊತ್ತಾ. ಆ್ಯಂಡ್ ಇದೊಂದು ಡಾಕ್ಯುಮೆಂಟ್ರಿ ಮಾಡ್ಕೊಂಡಿರ್ತೀನಿ, ಇದು ನಾವು ಯಾವಾಗ ಬೇಕಾದ್ರೆ ನೋಡ್ಬೋದು. ಸೊ ಇದನ್ನು ಮತ್ತೆ ನಾನು ಮಾಡೋಕ್ಕಾಗಲ್ಲ. ಸೊ ನೈಸ್. ಖರ್ಚಾಗ್ತಿರುತ್ತೆ ಜೀವನದಲ್ಲಿ, ಎಲ್ಲ ಖರ್ಚಾಗ್ತಿರುತ್ತೆ, ಬಟ್ ಆ ಹ್ಯಾಪಿ ಮೂಮೆಂಟು ಮತ್ತೆ ಸಿಗಲ್ಲ. ಸೊ ಬನ್ನಿ ಇವಾಗ ಮನೆಗೆ ಹೋಗ್ಬಿಟ್ಟು ನಾವು ಅಷ್ಟು ಖರ್ಚು ಮಾಡ್ಕೊಂಡ್ಬಂದೀವಿ, ಬಟ್ ಆದರೂ ಗಾಡಿ ಆಚೆ ಬಿಟ್ಟಿವಿ 100-200 ರೂಪಾಯಿಗೆ. ಹಾಂ ಅಷ್ಟು ಖರ್ಚು ಮಾಡಿದ್ರು ಕೂಡ ಅವನಿಗೆ ಗಾಡಿ ಆಚೆ ಬಿಟ್ಟಿವಿ ನಾವು. ಇದೇ ಮಿಡಲ್ ಕ್ಲಾಸ್ ಅಂತಂದ್ರೆ ಅಲ್ಲಮ್ಮ. ಗೈಸ್ ಮಾಲಿಂದ ಮನೆಗೆ ಬಂದ್ವಿ ಆ್ಯಂಡ್ ವ್ಲಾಗ್ನ ಎಂಡ್ ಮಾಡ್ತೈತೆ. ನಿನ್ನ ದಿವಸ ಹೆಂಗಿತ್ತು ಇವತ್ತು? ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಮಾಮ್ಸ್ ಡೇ. ಅಮ್ಮಂದ್ರಿಗೆ ಏನಾರ ಏನಂತೀಯ? ಎಲ್ಲ ಅಮ್ಮರಿಗೂ. ನೀನು ಅಮ್ಮಗೆ ಎಷ್ಟು ಖುಷಿ ಆಗ್ತಿದೆ? ತುಂಬಾ ಖುಷಿ ಆಗ್ತದೆ ನೋಡಲಿ. ತುಂಬಾ ಖುಷಿ ಆಗ್ತಿದೆ, ಬಟ್ ಏನ್ ಟಾರ್ಚರ್ ಕೊಡ್ತಾರೆ ಅಂತ. ಅಮ್ಮ ಇವಳು ಸ್ವಲ್ಪ ದಿವಸ ಸ್ಕೂಲ್ಗೆ ಇಟ್ಬಿಡ್ತೀನಿ, ಬರೀ ಕರ್ಕೊಂಡು ಹೋಗ್ಬಿಟ್ಟು ಸಾಕಾಯ್ತು. ಅಮ್ಮ ಖುಷಿಯಾಗೈತೆ ಹೋಗ್ಲಿ. ನಿಂಗೆ ಎಷ್ಟು ಖುಷಿ ಆಗ್ತಿದೆ ಅಮ್ಮ ಆಗಿ? ಅಮ್ಮ ಆಗಿ ತುಂಬಾನೇ ಖುಷಿಯಾಗಿದೆ ನನಗೆ. ಅವಾಗ ಎಷ್ಟು ಖುಷಿನೂ ಇವಾಗ್ಲೂ ಅಷ್ಟೇ ಖುಷಿಯಾಗಿದ್ದೀನಿ. ಸೊ ಎಲ್ಲ ಅಮ್ಮಂದಿರಿಗೂ ಹ್ಯಾಪಿ ಮದರ್ಸ್ ಡೇ. ಎಲ್ಲ ಮಕ್ಕಳು ಅಷ್ಟೇ, ಅಮ್ಮಂದ್ರಿಗೆ ಟೈಮ್ ಕೊಡಿ, ಅಮ್ಮಂದ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಖುಷಿ ಪಡಿಸಿ. ಸೊ ನಾನು ಅಮ್ಮ ಆಗಿ ಖುಷಿಯಾಗಿ ಹ್ಯಾಪಿ ಆಗಿದ್ದೀನಿ. ಥ್ಯಾಂಕ್ ಯು. ನೈಸ್. ಹಿಂಗಿತ್ತು ಹೇಳ್ತು ನಮ್ಮ ಭಾವ ಮತ್ತೆ ಅಕ್ಕ ಕೂಡ ಅವ್ರ ಮನೆ ಹೋಗಿ ಅವ್ರ ಅಮ್ಮಂಗೆ ವಿಶ್ ಮಾಡಿ ಬಂದಿದ್ದಾರೆ ಭಾವ. ಸೊ ಅವ್ರಿಗೂ ಮದರ್ಸ್ ಡೇ, ಹ್ಯಾಪಿ ಮದರ್ಸ್ ಡೇ. ಮದರ್ಸ್ ಡೇ, ಹ್ಯಾಪಿ ಮದರ್ಸ್ ಡೇ. ಸೊ ಗೈಸ್ ಓಕೆ, ಇವತ್ತಿನ ವ್ಲಾಗ್ ಈ ರೀತಿ ಇತ್ತು. ಆ್ಯಂಡ್ ಎಲ್ಲಾ ತಾಯಿಂದರ್ಗು ಹ್ಯಾಪಿ ಮದರ್ಸ್ ಡೇ. ಸೊ ತಾಯಿ ಒಂದೇ ಗೈಸ್, ನಾವು ಇವಾಗ ಏನೇ ತಪ್ಪು ಮಾಡಿದ್ರು, ಏನೇ ಸರಿ ಮಾಡಿದ್ರು, ಏನೇ ಇದ್ರು ಕೂಡ ಸಪೋರ್ಟ್ ಮಾಡೋದು ತಾಯಿ ಒಂದೇನೆ. ಸೊ ಇಡೀ ಪ್ರಪಂಚ ನಮ್ಮ ಎದುರಾದ್ರೂ ಕೂಡ ನಮ್ಮ ಪಕ್ಕ ನಿಂತ್ಕೊಂಡು ಕಾಪಾಡೋದು, ಸಪೋರ್ಟ್ ಮಾಡೋದು ತಾಯಿ ಒಬ್ಬರೇ. ಸೊ ಅವ್ರನ್ನ ಯಾವತ್ತು ಕಣ್ಣೀರ ಹಾಯಿಸ್ಬಿಡಿ ಆ್ಯಂಡ್ ಖುಷಿಯಾಗಿ ನೋಡ್ಕೊಳ್ಳಿ ಅಷ್ಟೇ. ಸೊ ಹಿಂಗೆ ಹೇಳ್ತೇವೆ ವ್ಲಾಗ್ ಈ ರೀತಿ ಇತ್ತು. ಆರ್ಸಿ ಮ್ಯಾಚ್ ಕೂಡ ನಡೀತೀನಿ ಹಿಂದಗಡೆ. ಅಕಸ್ಮಾತ್ ನಿಮ್ಗೆ ಈ ವಿಡಿಯೋ ಇಷ್ಟ ಇಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ. ಮಸ್ತ್ ಸಿಗೋಣ ಎಷ್ಟೋ ಎಲ್ಲ ನೋಡ್ತಾ. ಸೈನಿಂಗ್ ಆಫ್, ಬಾಯ್.